ಶ್ರೀಮತೆ ನಿಗಮಾಂತಮಹಾದೇಶಿಕಾಯ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಸಂತಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಗ್ನಮಶೇಷತ ಪೃಥಿವ್ಯಾ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಕ. ಸ್ವಾಮಿ ದೇಶಿಕರ ಪಾದುಕಾ ಸಹಸ್ರದಲ್ಲಿ ನಾದ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರು ಪಾದುಕೆಯಲ್ಲಿರುವಂತಹ ಮಣಿಗಳ ಸಂಘರ್ಷದಿಂದ ಉಂಟಾಗುವಂಥ ನಾದವನ್ನು ವಿಷಯವನ್ನಾಗಿ ತಗೊಂಡಿದ್ದಾರೆ. ಅದನ್ನು 100 ಶ್ಲೋಕಗಳಿಂದ ಈ ಪದ್ಧತಿಯಲ್ಲಿ ಅನುಭವಿಸ್ತಾರೆ ಆ ನಾದದ ವಿಷಯವಾಗಿ. ಇದರಲ್ಲಿ ನಾವು ಈಗ 11ನೇ ಶ್ಲೋಕದಲ್ಲಿದ್ದೀವಿ. 401. ಪ್ರಖ್ಯಾತಾನಾಂ ಪರಿಷದಿ ಸತಾಂ ಕಾರಯಿತ್ವಾ ಪ್ರತಿಜ್ಞಾ ಪ್ರಾಯೇಣತ್ವಂ ಪ್ರಥಿತ ವಿಭವಾಂ ವರ್ಣಯಂತಿ ಮಯಾತ್ವಂ ಪಾದನ್ಯಾಸ ಕ್ರಮಮನುಗುಣಂ ಪ್ರಾಪ್ಯರಂಗಾದಿರಾಜಾತ್ ಪದ್ಯಾರಂಭಾನ್ ಗಣಯಸಿ ಪರಂ ಪಾದುಕೆ ಸ್ವೈರ್ನಿನಾದೈ. ಇಲ್ಲಿ ಸ್ವಾಮಿ ದೇಶಿಕರು ಬಹಳ ಸುಂದರವಾದ ಒಂದು ವಿಷಯ. ಸಂಚಾರ ಮಾಡಬೇಕಾದ್ರೆ ಹೆಜ್ಜೆಗಳನ್ನು ಇಡ್ತೀವಿ. ಈಗ ಬಂದಿದೆಯಲ್ಲ, ಈಗ ಫೋನಲ್ಲೇ ಇಟ್ಕೊಂಡು ನಮ್ಗೆ ಎಷ್ಟು ಸ್ಟೆಪ್ಸ್ ಹಾಕಿದ್ದೀವಿ ಅಂತ ಅದು ಹೇಳುತ್ತೆ. ಎಲ್ಲರೂ ಇಟ್ಕೊಂಡು ನಾನಿವತ್ತು 3000 ಸ್ಟೆಪ್ಸ್ ಹೋದೆ ಅಂತಾರೆ. ಗಣಯತಿ ಅಂದರೆ ಲೆಕ್ಕ ಮಾಡೋದು. ಆಗಲೇ ಹೇಳಿದ್ದಾರೆ ಸ್ವಾಮಿ ದೇಶಿಕರು. ಆ ನಾದ ಬರುತ್ತಲ್ಲ, ಒಂದೊಂದು ಸ್ಟೆಪ್ ಇಟ್ಟಾಗ ಆ ಮಣಿಗಳ ಘರ್ಷಣೆ, ರತ್ನಗಳ ಘರ್ಷಣದಿಂದ ಉಂಟಾಗುವಂಥ ನಾದವನ್ನು ತಗೊಂಡು ಅವಳು ಲೆಕ್ಕ ಮಾಡ್ತಾ ಇದ್ದಾಳಂತೆ. ಎಷ್ಟೆಷ್ಟು ನಡೀತಾನೆ ರಂಗನಾಥ ಅಂತ, ಎಷ್ಟು ಹೆಜ್ಜೆಯನ್ನು ಇಟ್ಟ ಅನ್ನೋದನ್ನು ನೋಡಿ, ಎಷ್ಟು ಸುಂದರ. ಪದ್ಯಾರಂಭಾನ್ ಗಣಯಸಿ ಪರಂ ಪಾದುಕೆ ಸ್ವೈರ್ ನಿನಾದೈ. ನಿನ್ನ ನಾದವನ್ನು ಇಟ್ಕೊಂಡು ಭಗವಂತ ಬರ್ತಾನಲ್ಲ ಸಂಚಾರದಲ್ಲಿ, ಉತ್ಸವದಲ್ಲಿ. ಗಣಯತಿ, ಒಂದೊಂದು ಸ್ಟೆಪ್ಪನ್ನು ಲೆಕ್ಕ ಮಾಡ್ತಾಳಂತೆ. ಲೆಕ್ಕಾಚಾರ ಇಷ್ಟು ನಡ್ದ. ಇವಾಗ ಅರ್ಥ ಆಯ್ತಲ್ಲ. ಈಗ ಅಲ್ಲ, ಆಗಲೇ ಸ್ವಾಮಿ ದೇಶಿಕರಿಗೆ ಅಜ್ಞಾನ ಉಂಟಾಗಿದೆ. ಆ ನಾದದಿಂದ ಗಣನೆ ಮಾಡ್ಬೋದು ಅಂತ ಅದನ್ನು ಪಾದುಕಾದೇವಿ ತೋರಿಸಿಕೊಟ್ಟಿದ್ದಾಳೆ. ಅದು ಈಗ ಇವರು ಕಂಡಿಡ್ಕೊಂಡು ಫೋನಲ್ಲಿ ಹಾಕಿದ್ದಾರೆ, ಕಂಡಿಡ್ತಿದ್ದಾರೆ. ಯಾಕೆಂದರೆ ಹೊಸದಾಗೇನು ಉಂಟು ಮಾಡಿಲ್ಲ, ಹಳೆಯದನ್ನೇ ಇಟ್ಕೊಂಡಿದ್ದಾರೆ. ಅಷ್ಟು ಸುಂದರ ಇದರಲ್ಲಿ. ಪಾದುಕೆ ಅಮ್ಮ ಪಾದುಕಾದೇವಿ ಪ್ರಖ್ಯಾತಾನಾಂ ಸತಾಂ ಪರಿಷದಿ ಮಯಾ ಪ್ರತಿಜ್ಞಾ. ಇಲ್ಲಿ ರಂಗನಾಥ ಭಗವಂತ ರಂಗನಾಥನನ್ನು ಪಾದುಕಾದೇವಿ ಸಂಚಾರಕ್ಕೋಸ್ಕರವಾಗಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಾಗ ನಿನ್ನ ಧ್ವನಿಯನ್ನು ಕೇಳಿದರೆ ಏನನ್ಸುತ್ತೆ? ಈ ರಾತ್ರಿಯೊಳಗೆ ಪರಮಾತ್ಮ ಪಾದುಕೆಯನ್ನು ಕುರಿತು ನಾನು 1000 ಪದ್ಯಗಳನ್ನು ಬರಬೇಕು ಅಂತ ಅನ್ಕೊಂಬಿಟ್ನೋ ಇಲ್ವೋ ನಾನು. ಆದರೆ ನಾವು 1000 ಪದ್ಯಗಳನ್ನು ಮಾಡಿದ್ನ ಅಂತಾಗ ಯಾರು ಅದನ್ನು ಪೂರ್ತಿ ಮಾಡಬೇಕಲ್ಲ, ಹೇಳಬೇಕಲ್ಲ ನನಗೆ ಲೆಕ್ಕ ಇಟ್ಕೊಂಡು. ನಾನು ಇಲ್ಲದೆ ಇದ್ದರೆ ಅಲ್ಲಿಂದ ಎಣಿಸ್ಕೊಂಡು ಬರಬೇಕು. ಅಮ್ಮ ಪಾದುಕಾದೇವಿ ನೀ ಏನು ಮಾಡ್ತೀಯ ಅಂದರೆ, ನೀನು ಅದನ್ನು ಎಣಿಸ್ತಾ 1 2 3 4 ಅಂತ ಎಣಿಸ್ಕೊಂಡು ನನಗೆ ಎಣಿಕೆಯನ್ನು ಕೊಡ್ತಾ ಇದೆಯಾ ಅಂತ. ಇನ್ನೊಂದು ಈಗಿನದು ತಗೊಳ್ಳಿ, ಇದನ್ನು ತಗೊಳ್ಳಿ. ದೇಶಿಕರು ಹೇಳ್ತಾರೆ, ನಾನು ಎಣಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ನಿನ್ನ ನಾದದಿಂದ ನಾನು ಇಷ್ಟು ಶ್ಲೋಕಗಳನ್ನು ಈ ಒಂದು ರಾತ್ರಿಯಲ್ಲಿ ಬರಿತೀನಿ ಅಂತ ಹೇಳಿಬಿಟ್ಟಿದ್ದೀನಿ 1000. ಆದರೆ ಬರೆದ್ಮೇಲೆ ತಿರ್ಗಾ ಅದನ್ನು ಕೌಂಟ್ ಮಾಡಬೇಕಲ್ಲ, ಆಗತ್ತಾ? ಇಲ್ಲ. ಅದಕ್ಕೆ ನೀನೇ ಅದನ್ನು ಗಣಿಕೆ ಮಾಡಿ ಅದನ್ನು ಹೇಳ್ತಾ ಇದೆಯೇನೋ. 1 ಆಯಿತು, 2 ಆಯಿತು, ದೇಶಿಕರೇ 3 ಆಯಿತು, ದೇಶಿಕರೇ 4 ಶ್ಲೋಕ ಆಯಿತು ಅಂತ ಎಣಿಸಿ ನನಗೆ ಹೇಳ್ತಾ ಇದೆಯೇನೋ, ಎಣಿಸ್ತಾ ಇದೆಯೇನೋ ಅನ್ನುವಂತೆ ನನಗನ್ಸತ್ತೆ ಅಂತಾರೆ ಸ್ವಾಮಿ ದೇಶ. ಎಂತಾನು ಪ್ರತಿಜ್ಞಾ, ನಾನೇನೋ ಮೊದಲೇ ಪ್ರತಿಜ್ಞೆ ಮಾಡಿಬಿಟ್ಟೆ 1000 ಶ್ಲೋಕಗಳನ್ನು ಬರೀತೀನಿ ಅಂತ. ಯಾತಕ್ಕಿದು ಹೇಳಿದ್ದಾರೆ ಅಂದರೆ, ಈ ಪಾದುಕಾ ಸಹಸ್ರ ನಮ್ಮ ತಿರುವಾಯ್ಮೊಳಿಗೆ ಸಂಬಂಧ. ತಿರುವಾಯ್ಮೊಳಿಯಿಂದೇ ಸಾರ. ತಿರುವಾಯ್ಮೊಳಿ ಬೇರೆ ಅಲ್ಲ, ಪಾದುಕಾ ಸಹಸ್ರ ಬೇರೆ ಅಲ್ಲ. ಅದರಿಂದ ಅಲ್ಲಿ ಬರೀ ನಮ್ಮಾಳ್ವಾರ್ ಕೃಷ್ಣ ಚರಿತ್ರೆ ಏನು ಹೇಳ್ತಾರಲ್ಲ, ಇವರು ರಾಮನನ್ನು ತೊಗೊಂಡಿದ್ದಾರಲ್ಲ, ಅಂದರೆ ರಾಮನೇ ಕೃಷ್ಣ ಅಲ್ವಾ, ಕೃಷ್ಣನೇ ರಾಮ, ರಾಮನೇ ರಂಗನಾಥ. ಅದರಿಂದ
1,000 ಪದ್ಯಗಳನ್ನು ನಾನು ಮಾಡ್ತೀನಿ ಅಂತ ಪ್ರತಿಜ್ಞಾ, ನನ್ನ ಪ್ರತಿಜ್ಞೆ. ಅದು ಕರೆಕ್ಟಾಗಿ ಆಗಬೇಕಲ್ಲ. ನನಗೆ ಸಹಾಯ ಮಾಡ್ತಾ ಇದೆಯಾ ಅಂತ ಅರ್ಥ. ಪಾದುಕೆಯನ್ನು ಹೇಳ್ತಾರೆ, ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ. ಅದರಿಂದ ರಂಗನಾಥ ಸನ್ನಿಧಿಯಲ್ಲಿ ನಾನು ಮಾಡಿರುವಂತಹ ಆ ಪ್ರತಿಜ್ಞೆಯನ್ನು ನೀನು ಏನು ಮಾಡಿದೀಯಾ, ಮಾಡಬೇಕಾದ ಶ್ಲೋಕಗಳನ್ನು 1, 2 ಅಂತ ಎಣಿಸ್ಕೊಂಡು ನನಗೆ ಕೇಳಿಸುವಂತೆ ಮಾಡಿದ್ಯಾ. ಈಗ ಅವರು ರಚನೆ ಮಾಡಬೇಕಾದ್ರೆ ಅಲ್ಲಿಲ್ಲ, ಆದರೆ ಅವರ ಕಲ್ಪನೆ ಏನು, ಅವ್ರು ಏನನ್ನು ನೋಡ್ತಾ ಇದ್ದಾರೆ, ಒಂದೊಂದು ಉತ್ಸವವನ್ನು ನೋಡ್ತಾ ಇದ್ದಾರೆ ಎದುರುಗಡೆ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹಂಗೆ ಬರಿತಾ ಇಲ್ಲ, ಎದುರುಗಡೆ ನೋಡಿಬಿಟ್ಟು ಅದರಿಂದ ಅನುಭವಿಸಿ ಬರಿತಾ ಇದ್ದಾರೆ. ಅದರಿಂದ ಅನಾದ ಈಗಲೂ ಕೇಳಿಸ್ತಾ ಇದೆ ಅವರಿಗೆ. ಅಲ್ಲಿಲ್ಲ, ರಾತ್ರಿ ಜಾಮದಲ್ಲಿ ಬರೆದಿರುವಂಥದ್ದು ಇದು. ಒಂದು ಜಾಮದಲ್ಲಿ ಬರಿಬೇಕು ಅಂತಂದರೆ ಯಾರಿದ್ದಾರ ರಾತ್ರಿ ಉತ್ಸವ ಬರುತ್ತಾ? ಇಲ್ಲ. ಆದರೆ ಇವರಿಗೆ ಎಣಿಸ್ತಾ ಇದೆಯಾ ಅನ್ನೋದಕ್ಕೆ ಕಾರಣ ಹೇಗೆ ಅನ್ನಿಸ್ತು ಅವರಿಗೆ, ಸಾಕ್ಷಾತ್ತಾಗಿ ಅದನ್ನು ಅನುಭವ. ಸೊ ಇದು ಅನುಭವ, ಇದು ನಮಗೂ ಬರಬೇಕು. ನಾವು ಕಲ್ಪನೆ ಮಾಡಿಕೊಂಡಾಗ ನಮ್ಮ ಮನಸ್ಸು ಇಲ್ಲೇ ಇರುತ್ತೆ, ಅದನ್ನು ನೋಡ್ತಾ ಇರುತ್ತೆ, ಇದನ್ನು ನೋಡ್ತಾ ಇರುತ್ತೆ, ಅದರಲ್ಲಿ ಹೊಟ್ಟೋಗುತ್ತೆ ವಿಷಯದಲ್ಲಿ. ಆದರೆ ನಿಮ್ಮ ಮನಸ್ಸು ಬೇರೆ ಕಡೆ ಹೋದಾಗ ಅಲ್ಲೇ ಹೊಟ್ಟೋಗುತ್ತಲ್ಲ. ರಂಗನಾಥನ ಸಂಚಾರದಲ್ಲಿ ಹೋಗ್ಬಿಟ್ಟಾಗ ಉತ್ಸವದಲ್ಲಿ ಏನನ್ಸುತ್ತೆ, ನಾವು ಉತ್ಸವದಲ್ಲಿ ಇದ್ದೀನಿ ಅಂತ ಅನಿಸುತ್ತೆ. ನೋಡ್ತಾ ಇರ್ತೀರಾ ಅನಿಸುತ್ತೆ. ಇದು ಡ್ರೀಮ್ ಅಂತೀವಲ್ಲ, ಡೇ ಡ್ರೀಮಿಂಗ್. ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೊಟ್ಟೋಗ್ಬಿಡ್ಬೇಕು. ಅದು ಖಂಡಿತ. ಅದಕ್ಕೋಸ್ಕರನೇ ಹೇಳ್ತಾರೆ ಇದರಲ್ಲಿ, ಸಾಕ್ಷಾತ್ತಾಗಿ ರಂಗನಾಥನನ್ನು ಕಂಡುಕೊಳ್ಬೇಕು. ಬರ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಹೆಜ್ಜೆ ಒಂದೊಂದಾಗಿ ರಂಗನಾಥನೇ ಇಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಇದೆಲ್ಲ ಅಂದ್ಕೊಂಡಾಗ ಅಂತಂದರು. ಆದರೆ ಭಗವಂತ ಅದೇ ಥರ ದರ್ಶನವನ್ನು ಕೊಡ್ತಾನೆ, ಅನುಭವವನ್ನು ಕೊಡ್ತಾನೆ. ಅವನು ಕೊಡಬೇಕು, ನಮಗಾಗಬೇಕೇ ವಿನಃ ನಮಗಾಗೆ ಸಾಧನೆಯಿಂದ ಆಗೋದಿಲ್ಲ, ಸಾಧ್ಯವಾಗ್ತದೆ. ಅದರಿಂದ ಸಾಧನೆ ಮಾಡಬೇಕಾಗಿಲ್ಲ, ನಮಗೆ ಭಕ್ತಿ ಬೇಕು. ಆ ಭಕ್ತಿ ಬರಬೇಕಾದ್ರೆ ಸದಾ ಅವನ ಚಿಂತನೆ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಪದ್ಯಾರಂಭಾನೆ, ಪದ್ಯದ ಆರಂಭಾನೆ ಗಣಯಸಿ ಪರಂ ಪಾದುಕೆ ಸ್ವೈರ್ ನಿನಾದಿ. ನಿನ್ನ ನಿನಾದದಿಂದ, ಆ ನಾದದಿಂದ ನೀನೇ ಅದನ್ನು ಗಣಯತಿ ಲೆಕ್ಕಾಚಾರ ಮಾಡ್ತಾ ಇದೀಯಾ. ನಾನು ಮಾಡ್ತಾ ಇದ್ದೀನಿ ಆ ಪದ್ಯಗಳನ್ನು ಆರಂಭವನ್ನು ಪ್ರಾಯೇಣ ಅನೇಕವಾಗಿ ಗಣಯತಿ ಎಣಿಸ್ತಾ ಇದೆಯೇನೋ ಅಂತಾರೆ. ವಿಷ್ಣೋರಸ್ಮಿನ್ 402ನೇ ಶ್ಲೋಕ. ವಿಷ್ಣೋರಸ್ಮಿನ್ ಪದಸರಸಿಜೆ ವೃತ್ತಿಭೇದೈಹಿ ವಿಚಿತ್ರೈ ಐದಂಪರ್ಯಂ ನಿಗಮವಚಸಾಂ ಐಕಕಂಠೇನ ಸಿದ್ಧಂ ಇತ್ತಂ ಪುಂಸಾಂ ಅನಿಪುಣಧಿಯಾಂ ಪಾದುಕೆ ತ್ವಂ ತದೇವ ಸ್ಪೃಷ್ಟ್ವಾ ಸತ್ಯಂ ವದಸಿ ನಿಯತಂ ಮಂಜುನಾ ಸಿಂಜಿತೇನ. ಈಗ ಉಪನಿಷತ್ತು ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡೋಕ್ಕೋಸ್ಕರ ಉಂಟಾಗಿದ್ದು, ವೇದ ವೇದ್ಯನಾದ ಭಗವಂತನನ್ನು ತೋರಿಸೋದಕ್ಕೆ ವೇದಾಂತ ಉಪನಿಷತ್ತುಗಳು ಅದನ್ನು ತೋರಿಸಿಕೊಡುತ್ತೆ. ಪರತಮವಾದ ದೈವ ಪರಮಾತ್ಮನೇ, ಭಗವಂತನೇ, ನಾರಾಯಣನೇ ಅನ್ನೋದನ್ನು ಇದಮಿತ್ತಂ ಅಂತ ಅದು ಸಿದ್ಧಪಡಿಸುತ್ತೆ. ಬೇರೆ ಯಾರ್ಯಾರೋ ದೇವರಲ್ಲ ಅನ್ನೋದನ್ನು, ಅದು ಸತ್ಯ ಮಾಡಬೇಕಾದ್ರೆ ಈಗ ಅವರೇನು ಹೇಳಿದ್ರು, ನದೈವಂ ಕೇಶವಾತ್ಪರಂ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮಜ್ಜತೆ ವೇದಾಶಾಸ್ತ್ರಾತ್ ಪರನ್ನಾಸ್ತಿ ನದೈವಂ ಕೇಶವಾತ್ಪರಂ ಅಂತ ವ್ಯಾಸರು ಹೇಳಿದ್ರು. ಮೇಲೆ ಖಂಡಿತ ಕೇಶವ ಪರವಾಗಿ ಬೇರೆ ದೇವರಿಲ್ಲ ಅಂತ, ಕೇಶವಾತ್ ಪರಂ ನಾಸ್ತಿ ಅಂತ. ಅದಕ್ಕೆ ಇವಳು ಹೇಳ್ತಾಳೆ, ಅದನ್ನೇ ಇಲ್ಲಿ ಪಾದುಕಾಸಹಸ್ರದಲ್ಲಿ ನೀನು ಹೇಳ್ತಾ ಇದೆಯೇನೋ ಇದಮಿತ್ತಂ ಅಂತ. ಇದು ಸತ್ಯ, ನಾರಾಯಣನೇ ಪರತಮವಾದ ದೈವ ಅನ್ನುವಂಥದ್ದನ್ನು ನೀನು ಉದ್ಘೋಷಣೆ ಮಾಡ್ತಾ ಇದೀಯಾ. ಅವ್ರು ಹೇಳಿದ್ರು ಅಲ್ವ, ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನು ಪೂರ್ತಿ ಅಧ್ಯಯನ ಮಾಡಿ ಆಮೇಲೆ ಅದನ್ನು ಹೇಳಿದ್ದು ವ್ಯಾಸರು, ಇದಂ ಸತ್ಯಂ ಅಂತ. ಅದರಿಂದ ಇದು ಅದನ್ನೇ ಹೇಳ್ತಾರೆ ಇಲ್ಲಿ. ಅಮ್ಮ ಪಾದುಕಾದೇವಿ, ರಂಗನಾಥ ನಿನ್ನನ್ನು ಧಾರಣೆ ಮಾಡಿಕೊಂಡು ಸಂಚಾರ ಮಾಡುವಂಥ ಕಾಲದಲ್ಲಿ, ಅಂದರೆ ಉತ್ಸವ ಕಾಲದಲ್ಲಿ ಏನಾಗುತ್ತೆ, ನೀನು ಝಣ್ 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 ಅಂತ ನಾದವನ್ನು ಮಾಡಿಕೊಂಡು ಬರ್ತೀಯ. ಆ ನಾದ ಇಲ್ಲಿ ಏನು ತೋರಿಸುತ್ತೆ ಅಂದರೆ, ಎಲ್ಲ ಉಪನಿಷತ್ತುಗಳು ಒಂದೇ ಒಂದು ಅಭಿಪ್ರಾಯವನ್ನು
ಏನಂತ ಹೇಳುತ್ತೆ, ಯಾವುದರ ಮೂಲಕ ಹೇಳುತ್ತೆ? ಶಕ್ತಿ ಮೂಲಕ, ಲಕ್ಷಣಗಳ ಮೂಲಕ ಅದನ್ನು ತೋರಿಸಿಕೊಡುತ್ತೆ. ಆ ಪ್ರಮಾಣದ ಮೂಲಕ ಯಾವ ರೀತಿ ರಂಗನಾಥ ನಡೀತಾನೋ ಅದೇ ಪ್ರಮಾಣ. ನಾದವೇ ಪ್ರಮಾಣ. ಇಲ್ಲಿ ಶ್ರುತಿ ಅಂದರೆ ನಾದ. ಆ ನಾದ ಅದು ಪ್ರಮಾಣವಾಗಿ ರಂಗನಾಥನೇ ಪರದೈವ ಅಂತ ಇವಳು ಹೇಳ್ಕೊಂಡು ಬರ್ತಾಳೆ. ಪಾದುಕಾದೇವಿ ರಂಗನಾಥನ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಾಗ ಅವನು ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಬರುವಂಥ ನಾದ ಪ್ರಮಾಣವಾಗಿ ಘೋಷವನ್ನು ಮಾಡ್ತಾ ಇದೆ. ಏನಂತ? ಇದಮಿತ್ತಂ ಪರಮಾತ್ಮನೇ ರಂಗನಾಥನೇ ಪರದೈವ ಅಂತ. ಅದಕ್ಕೆ ಇದು ಹೇಳ್ತಾರೆ, ಪಾದುಕಾದೇವಿಯೇ ತ್ವಂ ನೀನು ವಿಷ್ಣೋಗೋ ಅಸ್ಮಿನ್. ವಿಷ್ಣು ಅಂದರೆ ಇಲ್ಲಿ ವಿಷ್ಣುವಿನ ಅವತಾರವಾದಂಥ ಅರ್ಚಾಮೂರ್ತಿಯಾದ ಪರಮಪದ ವೈಕುಂಠ, ಭೂವೈಕುಂಠವಾದ ಶ್ರೀರಂಗ ಕ್ಷೇತ್ರದಲ್ಲಿ ಬಿಜಿಗೆ ಮಾಡಿಸಿರುವಂಥ ರಂಗನಾಥನೇ ಶ್ರೀಮನ್ನಾರಾಯಣ. ಅವನು ಅಸ್ಮಿನ್ ಪದ ಸರಸಿಜೆ, ಅಡಿದಾವರೆಯಲ್ಲಿ ಪದ ಸರಸಿಜೆ, ಆ ಪಾದದಲ್ಲಿ ನಿಗಮ ವಚಸಾಂ, ಉಪನಿಷತ್ತುಗಳು. ನಿಗಮ ಅಂದರೆ ವೇದ, ಉಪನಿಷತ್ತುಗಳು. ವಚಸಾಂ, ಮಾತುಗಳು. ಐದಂ ಪರ್ಯಂ, ಎಲ್ಲ ಉಪನಿಷತ್ತುಗಳು ಒಂದೇ ಮಾತಾಗಿ ಹೇಳುತ್ತಂತೆ. ಒಂದೇ, ಬೇರೆ ಇದು ಈ ಒಂದು ಉಪನಿಷತ್ ಬೇರೆ, ಈ ಉಪನಿಷತ್ ಬೇರೆ ಅಂತಿಲ್ಲ. ಎಲ್ಲ ಉಪನಿಷತ್ತುಗಳು ಯಾವುದನ್ನು ಪ್ರಮಾಣ ಮಾಡಿ ಹೇಳುತ್ತೋ ಅಭಿಪ್ರಾಯವೋ ವಿಚಿತ್ರೈಹಿ, ಆಶ್ಚರ್ಯಕರವಾದ, ವಿಚಿತ್ರ ಅಂದರೆ ಆಶ್ಚರ್ಯಕರವಾದ, ವೃತ್ತಿಭೇದೈಹಿ, ವೃತ್ತಿಗಳು ಬೇರೆ ಬೇರೆ ಇರುತ್ತೆ, ಲಕ್ಷಣಗಳು ಬೇರೆ ಇರುತ್ತೆ. ಈಗ ಛಂದಸ್ಸು ಒಂದೇ ಇರೋದಿಲ್ಲ, ಎಲ್ಲ ಉಪನಿಷತ್ತು ಒಂದೇ ಇದಾಗಿರೋದಿಲ್ಲ, ಬೇರೆ ಬೇರೆ ಇದಿರುತ್ತೆ, ಲಕ್ಷಣಗಳಿರುತ್ತೆ. ಆ ಲಕ್ಷಣಗಳಿಂದ ಒಂದೇ ಪರತತ್ವ ಅಂತ ಹೇಳುತ್ತೆ. ಎಲ್ಲ ಒಂದೇ ಹೇಳೋದು, ಆದರೆ ವೃತ್ತಿ ಭೇದ ಇರ್ಬೋದು, ಲಕ್ಷಣ ಭೇದ ಇರ್ಬೋದು, ಆದರೆ ಒಂದನ್ನೇ ಪ್ರತಿಪಾದನೆ ಮಾಡುವಂಥದ್ದು. ಅದರಿಂದ ಐಕಕಂಠೇನ ಸಿದ್ಧಂ, ಒಂದೇ ಕಂಠ, ಕಂಠ ಅಂದರೆ ಶ್ರುತಿ, ಒಂದೇ ಮಾತಿನಿಂದ ಇದಮಿತ್ತಂ ಅಂತ ಘೋಷಣೆ ಮಾಡುತ್ತೆ. ಇತ್ತಂ ಪುಂಸಾಂ ಅನಿಪುಣದಿಯಾಂ, ಐಕಕಂಠೇನ ಒಂದೇ ಮತವಾಗಿ ಸಿದ್ಧಂ, ಅದನ್ನು ಸಿದ್ಧಿ ಮಾಡಿಬಿಟ್ಟಿದೆ. ಇತ್ತಂ ಹೀಗೆ, ಅನಿಪುಣದಿಯಾಂ, ನಮಗೆ ನಿಪುಣತೆ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಮಗೆ ಆ ಶಕ್ತಿ ಇಲ್ಲ. ಧಿಯಾಶಕ್ತಿ, ಧೀಶಕ್ತಿ ಇದೆಯಾ? ಇಲ್ಲ. ನಾವು ಒಂದನ್ನೇನಾದರೂ ಕೇಳಿಬಿಟ್ರೆ ಅದೇ ಸತ್ಯ ಅಂದ್ಕೊಂಡ್ಬಿಡ್ತೀವಿ, ಇನ್ನೊಬ್ಬರಿಂದ ಹೇಳಿದ್ರೆ ಅದೇ ಸತ್ಯ ಅಂದ್ಕೊಂಡ್ಬಿಡ್ತೀವಿ. ನಮಗೆ ಅಷ್ಟು ಶಕ್ತಿ ಇಲ್ಲ, ನಿಪುಣತೆಗಿಲ್ಲ. ಅದರಿಂದ ನಾವು ಏನು ಮಾಡಬೇಕು? ನಾವು ಪಾದುಕಾದೇವಿಯನ್ನು ಕೇಳಬೇಕಂತೆ. ಪಾದುಕಾದೇವಿ ಏನು ಹೇಳ್ತಾಳೆ? ರಂಗನಾಥನ ಕರ್ಕೊಂಡು ಬಂದಾಗ ಐಕಕಂಠದಲ್ಲಿ ಹೇಳುತ್ತೆ, ಪರತ್ವ ಒಂದೇ. ಅದು ಹೇಳ್ತಾರೆ. ಅನಿಪುಣದಿ ಯಾವಂದರೆ ನಮ್ಮಂಥವರಿಗೆ, ನಮ್ಮಂಥ ಜನಗಳಿಗೆ ಅಥವಾ ಪುಂಸಾಂ ಜನಗಳಿಗೆ. ತದೇವ ಅಡಿಗಳನ್ನೇ ಸ್ಪೃಷ್ಟ, ಅಡಿಗಳ ಪರಮಾತ್ಮನ ಪಾದವನ್ನು ಪಾದುಕಾದೇವಿ ಮುಟ್ಟಿ ಮುಟ್ಟಿ ಹೇಳ್ತಾಳಂತೆ. ಸ್ಪೃಷ್ಟ, ಮುಟ್ಟಿ, ಮಂಜುನಾ ಶಿಂಜಿತೇನ, ತನ್ನ ನಾದದಿಂದ ಮುಟ್ಟಿ ತೋರಿಸ್ತಾಳಂತೆ. ನೋಡಿ, ರಂಗನಾಥನ ಪಾದವೇ ಪರತ್ವ, ಅದೇ ಫೈನಲ್, ಅದೇ ಪರಮ ಪುರುಷಾರ್ಥ, ಅದರಲ್ಲಿ ಕೈಂಕರ್ಯವೇ ಪರಮ ಪುರುಷಾರ್ಥ ಅಂತ ತಿಳಿಸಿಕೊಟ್ಟು ನಮಗೆ ನಮ್ಮಂಥವರಿಗೆ ಹೇಳ್ತಾಳಂತೆ. ಯಾರಿಗೆ ನಿಪುಣತೆ ಇಲ್ಲ, ಶಕ್ತಿ ಇಲ್ಲ, ಒಳ್ಳೆಯ ಬುದ್ಧಿ ಇಲ್ಲ, ಬುದ್ಧಿಶಕ್ತಿ ಅಂಥವ್ರಿಗೆ ತಿಳ್ಕೊಳ್ಳೋಕ್ಕಾಗಲ್ಲ, ಅಂಥವ್ರಿಗೆ ಏನು ತೋರಿಸ್ಬೇಕು? ಪ್ರತ್ಯಕ್ಷವಾಗಿ ತೋರಿಸ್ಬೇಕಲ್ಲ. ಪಾದುಕಾದೇವಿ ಪ್ರತ್ಯಕ್ಷವಾಗಿ ತೋರಿಸಿ ಕಿವಿಗಳಿಗೂ ಹೇಳಿ ನಾದದಿಂದ ಇದೇ ಪರತ್ವ. ಯಾವುದು? ಪರಮಾತ್ಮನ ಪದ ಸರಸಿಜ, ಆ ಸುಂದರವಾದ ಪಾದಾರವಿಂದವೇ ಇದಮಿತ್ತಂ, ಇದೇ ಇದೇ ಇದೆ ಅಂತ ಹೇಳಿ ಸತ್ಯ ಮಾಡಿ ವದಸಿ. ಸತ್ಯಂ ಸತ್ಯಂ ಪುನಃ ಸತ್ಯಂ, ಕೇಳ್ಕೊಳ್ಳಿ ಇದೇನೆ ಅಂತ ವ್ಯಾಸರು ಹೇಳಿದಂತೆ ಪಾದುಕಾದೇವಿ ಇಲ್ಲಿ ಪ್ರಮಾಣ ಮಾಡಿ ಇತ್ತಂ ಸತ್ಯಂ ಅಂತ ಹೇಳ್ತಾ ಇದ್ದಾಳೆ ಅಂತಾರೆ. ಸ್ಪೃಷ್ಟ್ವಾ ಸತ್ಯಂ, ಸ್ಪೃಷ್ಟ್ವಾ, ಸ್ಪೃಷ್ಟ್ವ ಅಂದ್ರೇನು? ಮುಟ್ತಾ ಹೇಳ್ತಾಳಂತೆ, ಇದು ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಯಾವುದು? ರಂಗನಾಥನ ಪಾದವೇ ಸತ್ಯ ಅಂತ ಇಲ್ಲಿ ಹೇಳ್ತಾಳೆ. ಅದರಿಂದ ಅದಕ್ಕೋಸ್ಕರ ಸ್ವಾಮಿ ನಮ್ಮಾಳ್ವಾರು ಕೂಡ ಎಲ್ಲ ಪಾಶುರದಲ್ಲಿ ಆ ತೃಷ್ಣಾತತ್ವ ಎನ್ನುವಂಥ ತಿರುವಾಯ್ಮುಳಿ 1000 ಪಾಶುರದಲ್ಲಿ ಅದನ್ನೇ ಹೇಳ್ತಾರೆ. ಪರತತ್ವ ಶ್ರೀಮನ್ನಾರಾಯಣನೇ, ಪರಮದೈವ
ಬೇರೆ ಯಾವುದೂ ಅಲ್ಲ, ತಿಳ್ಕೊಳ್ಳಿ ನೀವು ಅನ್ನೋದಕ್ಕೋಸ್ಕರವಾಗಿ ಆ ತಿರುವಾಯ್ಮೊಳಿಯ ಮೂಲಕವಾಗಿ ನಮ್ಮಂಥವ್ರು, ಅಂದರೆ ನಮಗೆಲ್ಲ ವೇದಾಧ್ಯಯನ ಇಲ್ಲವಲ್ಲ, ವೇದ ಅಧಿಕಾರ ಇಲ್ಲ, ಅಂಥವ್ರಿಗೇನು ಜ್ಞಾನ ಬರುತ್ತೆ? ಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬರ್ಸಕ್ಕೋಸ್ಕರವಾಗಿ ಹೇಗೆ ನಮ್ಮಾಳ್ವಾರವರು ತಿರುವಾಯ್ಮೊಳಿ ಮೂಲಕವಾಗಿ ತಮಿಳು ಭಾಷೆಯಲ್ಲಿ ವೇದದ ಅರ್ಥವನ್ನು ತಿಳಿಸ್ಕೊಟ್ರೋ ಹಾಗೆ ಇವಳು ಪ್ರತ್ಯಕ್ಷವಾಗಿ ಮುಟ್ಟಿ ತೋರಿಸ್ಕೊಡ್ತಾ ಇದ್ದಾಳಂತೆ. ನಾದದಿಂದ ಹೇಳ್ತಾ ಇದ್ದಾಳೆ. ಅವಳ ನಾದದಿಂದ ಮಂಜುಭಿ ಶಿಂಜಿನಾದೈಹಿ ಸ್ವೈರ್ನಿನಾದೈಹಿ ಅಂತ. ಈಗ 403ನೇ ಮತ್ತೆ ಆಮ್ನಾಯೈಸ್ತ್ವಾಂ ಅನಿತರ ಪರೈಹಿ ಸ್ತೋತುಮಭ್ಯುದ್ಯುತಾನ ಮಧ್ಯೆ ಭಕ್ತ್ಯಾ ಮಧುವಿಷಯಿನಃ ಪಾದುಕೆ ಮೋಘಭಾಜಾಂ ಶಿಕ್ಷಾತತ್ವಸ್ಖಲಿತವಚಸಾಂ ಶಿಕ್ಷಯಸ್ಯೇವ ಪುಂಸಾಂ ಮಾತ್ರಾದೀನಿ ಸ್ವಯಮನುಪದಂ ಮಂಜುಭಿಃ ಸ್ವೈಃ ನಿನಾದೈಃ. ಮಂಜುಳವಾದ ಸ್ವೈಃ ನಿನ್ನದೇ ಆದ ನಾದದಿಂದ ತಿಳಿಸಿಕೊಡ್ತೀಯ. ಶಿಕ್ಷಸೀವ ಶಿಕ್ಷಣ ಕೊಡ್ತಾ ಇದ್ದಾಳೆ, ಟ್ಯೂಷನ್ ಕೊಡ್ತಾ ಇದ್ದಾಳಂತ. ಟ್ಯೂಷನ್ ಅಂದ್ರೇನು? ಶಿಕ್ಷಣ ಮಾಡೋದು. ನಮಗೆ ಪಾಠ ಹೇಳ್ಕೊಡ್ತಾ ಇದ್ದಾಳೆ. ಪಾಠ ಹೇಳ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ತಾನೇ ನಾವೆಲ್ಲ ಸ್ಕೂಲ್ಗೆ ಹೋಗಬೇಕು. ಇಲ್ಲಾಂದರೆ ನಾವೇ ಓದ್ಕೋಬೋದಾಗಿತ್ತು. ನಾವೇ ಓದ್ಕೊಳ್ಳೋಕ್ಕಾಗಲ್ಲ. ಮನೆಯಲ್ಲಿ ಓದಿದ್ರು ಯಾರಾದರೂ ಒಬ್ಬರು ಹೇಳ್ಕೊಡ್ಬೇಕು ನಮಗೆ. ಇಲ್ಲದೇ ಇದ್ರೆ ಆಗತ್ತಾ? ನಮಗೆ ಶಿಕ್ಷಣ ಕೊಡಬೇಕು. ಯಾವುದರಲ್ಲಿ? ಆಧ್ಯಾತ್ಮ ಜ್ಞಾನ. ಆ ಜ್ಞಾನವನ್ನು ಅಮ್ಮ ಪಾದುಕೆ ನಿನ್ನ ಧ್ವನಿ ಭಗವಂತನನ್ನು ಕರ್ಕೊಂಡು ಬಂದಾಗ ಸಂಚಾರದಲ್ಲಿ ಆ ನಾದ ಝಣ್ ಝಣ್ಣನ್ ಯಾವಾಗಲೂ ತಾನೆ ಎದ್ದ ತಕ್ಷಣ ಆ ಸಮರ್ಪಣೆ ಮಾಡಬೇಕಾದ್ರೆ ಪಾದುಕೆಯನ್ನು ಹಿಂಗೆ ತೆಗೆದು ಹಿಂಗೆ ಇಡಬೇಕಾದ್ರೂ ನಾದ ಬರುತ್ತೋ ಇಲ್ವೋ. ಆಮೇಲಂತೂ ಆ ಅಂತಃಪುರದಿಂದ ಹೊರಗಡೆ ಬರಬೇಕು, ಆಗಲೂ ಆ ನಾದ ಬರುತ್ತೆ. ಅವ್ರು ಎತ್ಕೊಂಡು ಬಂದಾಗ ಜಣ್ ಅಂತ. ಸೊ ನಾದ ಇಲ್ಲಿಂದ ಎಲ್ಲಿವರೆಗೆ ಅವನು ಎದ್ದ ತಕ್ಷಣದಿಂದ ರಾತ್ರಿ ಏಕಾಂತ ಸೇವೆಗೆ ಹೋಗೋವರೆಗೂ ಅದು ನಡೀತಾನೇ ಇರ್ತಾನೆ ರಂಗನಾಥ. ಈ ಮಂಟಪದಿಂದ ಅಲ್ಲಿಗೆ, ಅಲ್ಲಿಂದ ಬೀದಿಗೆ, ಈ ರೀತಿ ಉತ್ತರ ಬೀದಿ ಚಿತ್ರವೀದಿ ನಡೆದು 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 ಆ ನಾದದಿಂದ ಶಿಕ್ಷಣೆ ಕೊಡ್ತಾಳಂತೆ ಎಲ್ಲರಿಗೆ. ಯಾರಿಗೆ ಗೊತ್ತಿರುವೋ ಅವರಿಗೆ ತತ್ವವನ್ನು ಅದನ್ನು ಕೊಡ್ತಾಳೆ. ಏನಂತ ಹೇಳ್ತಾರೆ? ಮಧುವಿಜಯಿನಗ ಮಧುಕೈಟಭರನ್ನು ಗೆದ್ದಂತಹ ಮಹಾವಿಷ್ಣು ಶ್ರೀಮನ್ನಾರಾಯಣ ಅವನ ಪಾದುಕೆಯೇ ಅಂತ ಸಂಬೋಧನೆ. ನೀನು ಅನಿತರ ಪರೈಹಿ ನನ್ನನ್ನು ಬಿಟ್ಟು ಬೇರೊಂದನ್ನು ಬೇರೆ ಇಲ್ಲ ದೇವತೆ ಅಂತ ಹೇಳಬೇಕು. ಯಾರು? ಭಗವಂತ. ಮಾಮೇಕಂ ಶರಣಂ ವ್ರಜ ಅಂತ ಯಾಕೆ ಹೇಳ್ತಾ? ಮಾಂ ಏಕಂ ಅಂತ. ನನಗಿಂತ ಬೇರೆಯವರು ಇಲ್ಲ, ನಾನೇ ಪರತತ್ವ ಅಂತ ಹೇಳಬೇಕು. ಅದರಿಂದ ಹೇಳೋಕ್ಕೆ ಏನು ಮಾಡಬೇಕು? ಇದೆಯಾ? ಏನಾದರೂ ಇದೆಯಾ? ಇಲ್ಲ. ಆಮ್ನಾಯೈಹಿ ತ್ವಾಂ ಸ್ತೋತ್. ಈಗ ಭಗವಂತನ ಪಾದುಕೆಯನ್ನು ರಕ್ಷಣೆ ಮಾಡುವಂತಹ ನೀನೇ ಪರಮಪುರುಷಾರ್ಥ ಅಂತ ಈಗ ಹೇಳಬೇಕು. ಪಾದುಕೆನೇ. ಅದಕ್ಕೆ ಹೇಳೋಕ್ಕೆ ಏನಾದರೂ ಒಂದು ಶ್ರುತಿ ಬೇಕಲ್ಲ, ಪ್ರಮಾಣ ಬೇಕಲ್ಲ. ಅದರ ಪ್ರಮಾಣ ಎಲ್ಲಿ ಸಿಗತ್ತೆ? ಆಮ್ನಾಯಿ. ಆಮ್ನಾಯಗಳು ಅಂದರೆ ವೇದಗಳು. ವೇದಗಳು ತ್ವಾ ನಿನ್ನನ್ನು ಸ್ತೋತ್ರ. ಅದರಿಂದ ಏನು ಮಾಡುತ್ತೆ? ವೇದ ಹೊಗಳುತ್ತೆ, ಸ್ತೋತ್ರ ಮಾಡಿ. ಸ್ತೋತ್ರ ಮಾಡೋದಕ್ಕೆ ಅಭ್ಯುದ್ಯತಾನ ಪ್ರಯತ್ನ. ಈಗ ಪರಮಾತ್ಮನನ್ನು ನೀನೇ ಪರತತ್ವ ಅಂತ ಪ್ರಯತ್ನ ಪಡುತ್ತೆ ವೇದ ಹೇಳೋದಕ್ಕೆ. ಹೇಳುತ್ತೋ ಇಲ್ವೋ? ನಾವೇನು ಹೇಳ್ತೀವಿ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಕ. ಇದೇ ವಾಕ್ಯ. ಏನಂತ? ನಿವರ್ತಂತೆ, ವಾಚೋ ನಿವರ್ತಂತೆ. ಯಥೋ ಹೇಗೆ ಹೇಗೆ ವೇದಗಳು ಹೋಗಿ ಹೋಗಿ ಸ್ತೋತ್ರ ಮಾಡಿ 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 ವಾಪಸ್ ಬಂದು ನಮ್ಗೆ ಹೇಳೋಕ್ಕಾಗಲ್ಲ ಅಂತ ಬಿಟ್ಬಿಡುತ್ತಲ್ವಾ? ನಿವರ್ತಂತೆ. ಇದು ಸ್ತೋತ್ರ ಮಾಡೋದಕ್ಕೆ ಹೋಗೋದಕ್ಕೆ ಅಭ್ಯುತ್ಯುತಾನ. ಧ್ಯತೆ ಅಂದರೆ ಪ್ರಯತ್ನ ಮಾಡು. ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟವರಾಗಿ ಮಧ್ಯೆ ಭಕ್ತ್ಯ, ಮಧ್ಯದಲ್ಲಿ ಸ್ತೋತ್ರದ ಮಧ್ಯದಲ್ಲಿ ಭಕ್ತ್ಯ. ಭಕ್ತ್ಯ ಅಂದ್ರೇನು? ಅತಿಶಯವಾದ ಪ್ರೀತಿಯಿಂದ, ಭಕ್ತಿಯಿಂದ ಮೋಹಭಾಜ, ಮೋಹ ಉಂಟಾಗ್ಬಿಡುತ್ತೆ ಮಧ್ಯದಲ್ಲಿ. ಇವನೇ ಪರತತ್ವ, ಇವನ ಗುಣಗಳು ಇದು ಅಂತ ಹೇಳಿ 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 ಏನಾಗುತ್ತೆ? ಅದರಲ್ಲಿ ಮೋಹ ಉಂಟಾಗ್ಬಿಡುತ್ತೆ. ಅಬ್ಬಾ ಏನು ಪರಮಾತ್ಮ, ಏನವನ ಗುಣಗಳು ಅಂತ ಆದಾಗ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸ್ತೋತ್ರ ಅಲ್ಲಿ ನಿಂತೋಗುತ್ತೆ. ಮೋಹಭಾಜ, ಮೋಹಗೊಳಿಸ್ಬಿಡ್ತಾನೆ ಪರಮಾತ್ಮ ಅವನ ಗುಣದಿಂದ, ಸೌಂದರ್ಯದಿಂದ, ಅವನ ಶಕ್ತಿಯಿಂದ, ಅತಿಶಯವಾದ ಅವನ
ಪ್ರೀತಿಯಿಂದ ಮೋಹಗೊಳಿಸ್ಬಿಡುತ್ತೆ. ಆಗ ಈಗ ಶಿಕ್ಷಾಚಾರ ಅವರಿಗೆ ತಿರ್ಗಾ ಮತ್ತೆ ಅಕ್ಷರಗಳನ್ನು ಹೇಳ್ಕೊಡ್ಬೇಕು. ಆ ಶಾಸ್ತ್ರಗಳು ತತ್ವಗಳು, ಆ ಶಾಸ್ತ್ರಗಳಿಂದ ತಾನೇ ನಮಗೆ ಅರ್ಥ ಆಗೋದು. ಶಾಸ್ತ್ರವೇ ಪ್ರಮಾಣ. ಅದರಿಂದ ಅದರ ತತ್ವ, ಅದರ ಸಂಪೂರ್ಣವಾದ ಸಾರವಾದಂತಹ ತತ್ವ, ಆ ತತ್ವವನ್ನು ಸ್ಖಲಿತ ಬಿಟ್ಟೋಗಿರುವಂಥ ವಚಸ ಮಾತುಗಳು. ಈಗ ಅಲ್ಲಿ ಮೋಹ ಹೋಗ್ಬಿಟ್ಟು ಮುಂದೆ ಕೇಳೋಕ್ಕಾಗಲಿಲ್ಲ, ಬಿಟ್ಟೋಯ್ತು ವಚನಗಳು. ಆ ವಚನಗಳನ್ನು, ಮಾತುಗಳನ್ನು ಪುಂಸಾಂ ಜನರಿಗೆ ಅನುಪದಂ, ಒಂದೊಂದು ಅಡಿ ಇಡಬೇಕಾದ್ರೂ ರಂಗನಾಥನನ್ನು ಕರ್ಕೊಂಡು ಬಂದು ಅಡಿ ಇಡಬೇಕಾದ್ರೂ ಮಾತ್ರಾದೀನಿ, ಹ್ರಸ್ವ ಯಾವುದು, ಮಾತ್ರೆ ಎಷ್ಟಿದೆ, ದೀರ್ಘ ಎಷ್ಟು ಹೇಳಬೇಕು. ಒಂದು ಈಗ ಹ್ರಸ್ವವನ್ನು ದೀರ್ಘ ಮಾಡಿದ್ರೆ ಬೇರೆ ಅರ್ಥ ಬರುತ್ತೆ, ದೀರ್ಘವನ್ನು ಹ್ರಸ್ವ ಮಾಡಿದ್ರೆ ಬರುತ್ತೆ. ವಿಸರ್ಗ ಇಲ್ಲದೆ ಇರೋ ಜಾಗದಲ್ಲಿ ವಿಸರ್ಗ ಹಾಕಿದರೆ ಬೇರೆ ಆಗಿಬಿಡುತ್ತೆ. ಗೊತ್ತಲ್ಲ, ವ್ಯಾಕರಣ ಎಲ್ಲ ತಪ್ಪಾಗಿಬಿಡುತ್ತೆ. ಇವರಿಗೆ ತಪ್ಪನ್ನು ಹೇಳಬಾರ್ದಲ್ಲ, ಶಿಕ್ಷೆ ಮಾಡಬೇಕಲ್ಲ, ವ್ಯಾಕರಣ ಶಿಕ್ಷೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಒಂದೊಂದು ಇದರಲ್ಲೂ ಮಾತ್ರಾದೀನಿ, ಮಾತ್ರೆಗಳಿಷ್ಟು, ಇದು ದೀರ್ಘ ಮಾತ್ರ, ಇದು ಹ್ರಸ್ವ ಮಾತ್ರ, ಇದು 2 ಇದೆ, ಇದರಲ್ಲಿ 3 ಇದೆ ಅಂತ ಹೇಳ್ಕೊಡ್ಬೇಕಲ್ಲ. ಅದನ್ನು ಆ ಮಾತ್ರೆಗಳನ್ನು ಬಿಟ್ಟೋಗಿರುವಂಥ ಹ್ರಸ್ವ ದೀರ್ಘ ಮುಂತಾದ ಮಂಜು ಬಿಗಿಸಿಂದಿನಾದೈಹಿ, ನಿನ್ನ ಮಂಜುಳವಾದ ನಾದಗಳಿಂದ ಶಿಕ್ಷಯಸೀವ, ಶಬ್ದಗಳಿಂದ ಸ್ವಯಂ ಶಿಕ್ಷಯಸಿ, ನೀನೇ ಅದನ್ನು ಶಿಕ್ಷೆ ಮಾಡ್ತಾ ಇದೆಯಾ, ಹೇಳ್ಕೊಡ್ತಾ ಇದೆಯೇನೋ ಅಂತ ದೇಶಿಕರ ಭಾವನೆ. ಆ ನಾದವನ್ನು ಕೇಳಿದ ತಕ್ಷಣ ಓಹೋ ನಾನು ತಪ್ಪು ಹೇಳ್ತಾ ಇದ್ದೀನಿ ಅಥವಾ ಬಿಟ್ಟು ಬಿಡ್ತಾ ಇದ್ದೀನಿ, ಆ ಮಾತ್ರೆಗಳು ಹೀಗೆ ಅಂತ ಅದನ್ನು ಶಿಕ್ಷೆಯಸೀವ ಹೇಳ್ಕೊಡ್ಬೇಕಾದ್ರೆ ಮಾತಿಂದ ತಾನೇ ಹೇಳ್ಕೊಡ್ಬೇಕು. ಇದು ತಪ್ಪು, ಹೀಗೆ ಹೇಳು, ಇಲ್ಲಿ ಹ್ರಸ್ವ ಇಲ್ಲ, ಇಲ್ಲಿ ದೀರ್ಘ ಇಲ್ಲ, ಇಲ್ಲಿ ಒತ್ತಕ್ಷರ ಇಲ್ಲ, ಇಲ್ಲಿ ಇದಿದೆ ಅಂತ ಎಲ್ಲ ಹೇಳಬೇಕೋ ಇಲ್ವೋ, ಅದನ್ನು ಹೇಳ್ಕೊಡ್ತಾ ಇದ್ದಾಳಂತೆ. ಯಾರು? ಪಾದುಕಾದೇವಿ ಅಂತ ಆಮ್ನಾಯಾನ. ಯಾಕೆಂದರೆ ಇದೆಲ್ಲ ವೇದಗಳು, ಅದರಿಂದ ಶ್ರುತಿಯನ್ನು, ಅದಕ್ಕೆ ಶ್ರುತಿ ಅಂತ ಹೆಸರು. ವೇದವನ್ನೂ ಕೂಡ ಒಬ್ಬ ಗುರು ಇಲ್ಲದೆ ಪ್ರಯೋಜನ ಇಲ್ಲ, ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಶಿಕ್ಷಣ ಕೊಡ್ತಾ ಇದೀಯಾ ನೀನು ಅಂತ. ಈ ತತ್ವವನ್ನು ನೀನು ಹೇಳೋಕ್ಕೋಸ್ಕರವಾಗಿ ಏನೇನು ಬಿಟ್ಟೋಗಿದೆಯೋ ಶಾಸ್ತ್ರ ಪ್ರಮಾಣಗಳು, ಅದನ್ನೆಲ್ಲ ಶಿಕ್ಷೆಯ ಸೀವ. ಇದೆಲ್ಲೇ ಹೇಳ್ತಾರೆ ಅಂದರೆ, ಈಗ ಸ್ವಾಮಿ ನಮ್ಮಾಳ್ವಾರ್ ಉಯರ್ವರ ಉಯರ್ನಲ್ಲ ಬಂತ ತಿರುವಾಯ್ಮಳಿ ಆರಂಭ ಮಾಡಿಬಿಟ್ರು, ಪರಮಾತ್ಮನ ವಿಷಯವನ್ನು ಹೇಳಿಬಿಟ್ರು. ಅವನೇ ಪರತತ್ವ, ಉಯರ್ವರ ಉಯರ್ನಲಂ ಉಡೆಯವನ್ ಯವನ್ ಅವನ್ ಅಂತ ಪೂರ್ತಿ 4 ಪಾದವೇ ಸಾಕು. 10 ಪಾಶುರಗಳಿಂದ ಪರಮಾತ್ಮನ ಸ್ವರೂಪ ರೂಪ ಗುಣವೈಭವವನ್ನು ಹೇಳಿಬಿಟ್ರು. ಆಮೇಲೆ ವೀಡುಮಿನ್ ಮುತ್ತವಂ ಅಂತ ಹೇಳಿಬಿಟ್ರು. ಎಲ್ಲ ಅಲ್ಲೇ ಬಂದ್ಬಿಡ್ತು, ಸಾರ 2ರಲ್ಲಿ 1ರಲ್ಲೇ ಬಂದ್ಬಿಡುತ್ತೆ. ಆಮೇಲೆ ಅವನನ್ನು ಪಡ್ಕೊಳ್ಳೋಕ್ಕೆ ಜೀವಾತ್ಮ ಏನು ಮಾಡಬೇಕು? ಎಲ್ಲವನ್ನೂ ಬಿಡಬೇಕು. ಈ ಪ್ರಪಂಚದ ಪೂರ್ತಿ ಇದನ್ನು ಪ್ರಪಂಚದಿಂದ ನಮಗೆ ಮೋಕ್ಷ ಸಿಕ್ಕಿದ್ರೇ ಅವನು ಸಿಗೋದು. ಮೋಕ್ಷ ಅಂದರೆ ಬಿಡುಗಡೆ. ಸಂಸಾರ ಬಿಡುಗಡೆ ಇಲ್ಲದಿದ್ದರೆ ಪರಮಾತ್ಮ ಸಿಗೋದಿಲ್ಲ. ಅದಕ್ಕೆ ಬಿಟ್ಬಿಡಿ ಎಲ್ಲವನ್ನು ಅಂದರು. ವೀಡುಮಿನ್ ಮೊತ್ತವೂ ಬಿಡು ಶೈದು ಅಂತ ಹೇಳಿಬಿಟ್ರು. ಸರಿ ಬಿಟ್ಬಿಡಿ ಅಂತ ಉಪದೇಶ ಮಾಡಿಬಿಟ್ರು. ಆಮೇಲೆ ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡ್ತಾ ಇರಿ ಅಂತ. ಅಲ್ಲ, ಎಲ್ಲವನ್ನೂ ಬಿಟ್ಬಿಟ್ರೆ ನಮಗೇನು ಕೆಲಸ? ಹಾಗಾದರೆ ನಿವೃತ್ತಿ ಮಾರ್ಗ ಇಲ್ಲ, ಪ್ರವೃತ್ತಿ ಉಂಟು. ಏನು ಪ್ರವೃತ್ತಿ? ಕೃಷ್ಣಾನುಭವ, ರಾಮಾನುಭವ, ನರಸಿಂಹಾವತಾರದ ಅನುಭವ ಎಲ್ಲವನ್ನು ಮಾಡ್ತಾ ಇರಿ ಅಂತ ನಮಗೆ ಶಿಕ್ಷೆ ಮಾಡಬೇಕೋ ಇಲ್ವೋ ಹೇಳ್ಕೊಡೋಕ್ಕೆ ಹೊರಟರು. ಏನಂತ ಹೇಳ್ಕೊಟ್ರು? ಅವನು ಉಯರ್ವರ ಉಯರ್ನಲವಂತ ಹೇಳಿಬಿಟ್ಟೆ, ಹಾಗಿಲ್ಲ, ತುಂಬ ಸುಲಭ. ಅವನು ಅವತಾರ ಮಾಡಿದಾಗ ಕೃಷ್ಣಾವತಾರದಲ್ಲಿ ಯಶೋದೆಯಿಂದ ಕಟ್ಟಾಕಿಸ್ಕೊಂಡ್ಬಿಟ್ಟ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಯಶೋದೆ ಅವ್ರು ಹೇಳ್ತಾರೆ, பத்துடை அடியவர்க்கு எளியவன் பிறர்களுக்கரிய வித்தகன் மலர்மகள் விரும்பும் நமரும் பெறலடிகள் ಎತ್ತಿರಂ ಉರಲಿನೋಡು ಇಣೈಂದಿರಂದು ಏಂಗಿಯ ಬೆಳಿವೆ. ಎತ್ತಿರಂ ಹೇಗೆ ಅಂತಹ ಪರಮಾತ್ಮ ಏನು ಮಾಡ್ದ? ಉರಲಿನೋಡು, ಒಂದು ಒರಲಿಗೆ ಕಟ್ಟಾಕಿಸ್ಕೊಂಡು ತನ್ನ ತಾಯಿಯಿಂದ ಇದನ್ನೆಲ್ಲ ಎತ್ತಿರಂ. ಏನು ಸೌಲಭ್ಯ ಅಂದರೂ ಮೂರ್ಛೆ ಹೋಗ್ಬಿಟ್ಟು. ಆ ಸೌಲಭ್ಯವನ್ನು ನೆನೆಸಿಕೊಂಡು 6 ತಿಂಗಳ ಕಾಲ ನಮ್ಮಾಳ್ವಾರ್ ಮೂರ್ಛೆ. ಮೂರ್ಛೆ ಅಂದರೆ ಏನು ಇಲ್ಲವೇ ಇಲ್ಲ, ಸತ್ತೇ ಇಲ್ಲ.
ಯಾವುದರಲ್ಲಿ ಹೊಟ್ಟೋಗ್ಬಿಟ್ರು ಅವರು? ಆ ಯಶೋದೆ ಅನುಭವಿಸಿದ ಕೃಷ್ಣ ಅನುಭವದಲ್ಲಿ ಮುಳುಗಿ ಹೋಗ್ಬಿಟ್ರು. ಏನು ಸೌಲಭ್ಯ, ಏನು ಸೌಲಭ್ಯ ವಿಭವದಲ್ಲಿ ಪರಮಾತ್ಮನಿಗೆ ಅಂಥೇಳಿ ಮೂರ್ಛೆ. ಇಲ್ಲಿ ಹಾಗೆ ಮೋಹಬಾಜ. ಮೋಹಬಾಜ ಅಂದ್ರೇನು? ಪರಮಾತ್ಮನ ಗುಣಗಳಲ್ಲಿ ಮೋಹದಿಂದ ಒಳಗಡೆ ಹೊಟ್ಟೋಗ್ಬಿಟ್ರೆ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅವ್ರು ಹೊಟ್ಟೋಗ್ಬಿಟ್ರು ಕೃಷ್ಣ ಅನುಭವದಲ್ಲಿ, ಬರಲೇ ಇಲ್ಲ. ಮಧುರಕವಯ್ಯಾಳ್ವಾರ 6 ತಿಂಗಳು ಕಾಯ್ತಾ ಕೂತಿದ್ದಾರೆ, ಕಷ್ಟಪಟ್ಟು ಎಬ್ಬಿಸ್ತಾ ಇದ್ದಾರೆ, ಹೇಳ್ತಾ ಇಲ್ಲ. ಅದರಿಂದ ಹಾಗೇ ಅಂತ ಅದನ್ನೇ ಹೇಳ್ತಾರೆ. ಕೃಷ್ಣ ಗೋಪಿ ಜೊತೆಯಲ್ಲಿದ್ದಾಗ ಎಷ್ಟು ಅವನು ಒಂದು ಗೋಪಾಲಕೃಷ್ಣನಾಗಿ ಅವತಾರ ಮಾಡಿದ ಕಾಲದಲ್ಲಿ ಏನೇನು ಸೌಲಭ್ಯ ಅನುಭವಿಸ್ತಾರೆ ಎಲ್ಲವನ್ನು ಹೇಳಿಬಿಟ್ರೆ ಏನಾಗುತ್ತೆ ನಿಮಗೆ? ಎಷ್ಟು ಸುಲಭ ಅಂತ ಅನ್ಸುತ್ತಲ್ವ, ಆಶ್ಚರ್ಯ ಆಗುತ್ತೆ. ಅಂತಹ ದೊಡ್ಡವನು ಯಾವ ರೀತಿ ಕೆಳಗಿಳಿದು ಮಟ್ಟಕ್ಕೆ ಬಂದು ಸೌಲಭ್ಯವನ್ನು ತೋರಿಸಿ ತಾನು ಸುಲಭ ಕಟ್ಟಾಕಿಸ್ಕೊಂಡು ಬಿಡ್ತಾನೋ ಇಲ್ವೋ ಭಕ್ತರಿಂದ, ಅದನ್ನು ಹೇಳಿಬಿಟ್ಟು ಪ್ರಜ್ಞೆ ಮತ್ತೆ ಶ್ಲೋಕವನ್ನು ಆರಂಭ ಮಾಡಿದ್ರೋ ಇಲ್ವೋ ನಮ್ಮಾಳ್ವಾರ್. ಆ ರೀತಿಯಾಗಿ ಇಲ್ಲಿ ಶಿಕ್ಷೆಯ ಸೀವ. ಆಗ ಶಿಕ್ಷೆ ಕೊಡಬೇಕೋ ಇಲ್ವೋ ಅಕ್ಷರಗಳನ್ನು, ಅದನ್ನು ನೀ ಮಾಡ್ತೀಯಾ ಮಂಜುನಾಥದಿಂದ ಅಂತ ಹೇಳಿ. 4ನೇ ಶ್ಲೋಕ. ಲಕ್ಷ್ಮೀಕಾಂತಂ ಕಮಪಿ ತರುಣಂ ರಥ್ಯಯಾ ನಿಷ್ಪತಂತಂ ರಾಗಾದ್ರಷ್ಟುಂ ತ್ವರಿತಮನಸಾಂ ರಾಜಧಾನೀವಧೂನಾಂ ಪ್ರತ್ಯಾದೇಶಂ ಭಜತಿ ಮಧುರೈಃ ಪಾದುಕೆ ಶಿಂಜಿತೈಸ್ತೆ ಚೇತೋಗಾರಿ ಕುಸುಮಧನುಷಗ ಶಿಂಜನಿ ಮಂಜುನಾಥಗ. ಶ್ರೀರಂಗನಾಥ, ಅಮ್ಮ ಪಾದುಕಾದೇವಿ, ನೀನು ಆ ನಮ್ಮ ಪೆರುಮಾಳ್ ರಂಗನಾಥ ಉತ್ಸವ ಮೂರ್ತಿಯನ್ನು ವಿಜಯ ಮಾಡಿಸ್ಕೊಂಡು ಬರ್ತೀಯ ಅಂದರೆ ನಿನ್ನನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ಉತ್ಸವದಲ್ಲಿ ಬರ್ತಾನೆ, ಬೀದಿನಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಆ ಕಾಲದಲ್ಲಿ ಅವನು ಹೆಂಗೆ ಕಾಣಿಸ್ತಾನೆ ಅಂದರೆ ಒಂದೊಂದು ದಿವಸ ಒಂದೊಂದು ತರಹ ಸೇವೆಯನ್ನು ಕೊಡ್ತಾನೆ. ಒಳ್ಳೆ ಈಗ ತಾನೇ ತಾರುಣ್ಯಕ್ಕೆ ಕಾಲಿಟ್ಟಿರುವಂಥ ಒಂದು ಯುವಕ, ತರುಣ, ಅವನು ಹೇಗಿರ್ತಾನೆ ನೋಡೋಕ್ಕೆ ಅಷ್ಟು ಸುಂದರ ಅಲ್ವ? ಆ ಸೌಂದರ್ಯದಿಂದ ಕೂಡಿರುವಂಥ ಆ ಯುವಕನಾದ ನಂಪೆರುಮಾಳನ್ನ, ಯಾಕೆಂದರೆ ಮಲಗಿಕೊಂಡಿರುವನು ಪುರಾಣ ಪುರುಷ, ತುಂಬ ವಯಸ್ಸಾದವನು ವೃದ್ಧ, ಆದರೆ ಇವನು ಅಳಗಿಯ ಮಣವಾಳ, ಸೌಂದರ್ಯದಿಂದ ಒಳ್ಳೆ ಈಗ ಮದುವೆ ಮಾಡ್ಕೊಳ್ಳೋಕ್ಕೆ ತಾರುಣ್ಯದಲ್ಲಿ ಇರುವಂತಹ ಹಾಗೆ ಬರ್ತಾರೆ. ಅವನನ್ನು ನೋಡೋಕ್ಕೆ ಇವರೆಲ್ಲ ಓಡಿ ಬರ್ತಾರಂತೆ, ಸ್ತ್ರೀಗಳೆಲ್ಲ, ಆ ಊರಲ್ಲಿರುವಂತಹ ಸ್ತ್ರೀಗಳೆಲ್ಲ ಓಡಿ ಬರ್ತಾರೆ. ಆಗ ಈ ನಾವೆಲ್ಲ ಸಂಸಾರಿಗಳು ಆಸೆಯಿಂದ ಸ್ತ್ರೀಯರೆಲ್ಲ ಓಡಿ ಬಂದು ಅಪ್ಪ ಈ ಬೀದೆಲ್ಲ ಹೊಟ್ಟೋದನ್ನ ಅಂತ ಅಲ್ಲಿಗೆ ಓಡೋಗ್ತಾರೆ, ಇಲ್ಲಿ ನೋಡ್ತಾರೆ, ತಿರ್ಗಾ ಮತ್ತೆ ಹಿಂದೆ ಹೋಗಿ ಅವನನ್ನೇ ನೋಡಿ ಆಹಾ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನುಭವಿಸ್ತಾರೆ. ಆ ಬರುವಂತಹ ಕಾಲದಲ್ಲಿ ಹೇಗೆ ನಡೀತಾನೆ ಅಂದರೆ, ನೀನು ಆ ಶಬ್ದವನ್ನು ಕೊಟ್ಟು ನೋಡಿ ಅವನಿಷ್ಟು ಚೆನ್ನಾಗಿ ನಡೀತಾ ಇದ್ದಾನೆ, ಝಣ್ ಅಂತ ಶಬ್ದ ಬಂದಾಗ ಸ್ತ್ರೀಗಳೆಲ್ಲ ನೋಡಿದ್ಯಾ ಒಂದು ಹೆಜ್ಜೆ ಆಗ್ತಾ ಪರಮಾತ್ಮ ಅಂತ ತಿರ್ಗಾ ಮತ್ತೆ ಅವನನ್ನು ನೋಡ್ತಾರೆ. ಇನ್ನೊಂದು ಜಣ್ಣಂತ ಬಂದಾಗ ನೋಡಿ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ನಮ್ಮ ಹತ್ರ ಬರ್ತಾ ಇದ್ದಾನೆ ಅನ್ನುವಂತಹ ಆ ಒಂದು ಅನುಭವದಿಂದ ಓಡಿ ಬರ್ತಾರೆ, ನೋಡ್ತಾರೆ. ಅಂತಹ ನವತಾರುಣ್ಯದಿಂದ ಕೂಡಿರುವಂಥ ಪರಮಾತ್ಮ ಆಕರ್ಷಣೆ ಮಾಡ್ತಾನೆ ಎಲ್ಲರನ್ನು. ಆ ಸ್ತ್ರೀಗಳಿಗೆಲ್ಲ ಏನಾಗತ್ತೆ ಅಂತ ಹೇಳಿದರೆ, ಪಟ್ಟಣದ ಸ್ತ್ರೀಯರು ಆ ಧ್ವನಿಯನ್ನು ಆಲಿಸಿ ಅವ್ರ ಮನೆಗಳಿಗೆ ಹೋಗಬೇಡ ಅಂತ, ತಮ್ಮ ಮನೆಗಳಿಗೆ ವಾಪಸ್ಸೇ ಹೋಗೋದಿಲ್ಲ ಅಂತ ನಿಶ್ಚಯ ಮಾಡಿಬಿಡ್ತಾರೆ. ಯಾತಕ್ಕೆ? ಕುಸುಮಧನುಷಗ, ಇದು ಕಾಮದೇವನ ಬಿಲ್ ಯಾವುದು ಗೊತ್ತಿಲ್ವಾ? ಕಾಮನ ಬಿಲ್ ಯಾವುದು? ಇದು ಶುಗರ್ ಕೇನ್, ಕಬ್ಬಿನ ಜಿಲ್ಲೆ, ಅದನ್ನು ಬಾಣ ಮಾಡಿಕೊಂಡು ಅದರಲ್ಲಿ ಪುಷ್ಪದ ಬಾಣವನ್ನು ಬಿಡ್ತಾನೆ. ಆ ಪುಷ್ಪದ ಬಾಣವನ್ನು ಬಿಟ್ಟಾಗ ಏನಾಗುತ್ತೆ? ಕಾಮೋದ್ರೇಕವಾಗತ್ತೆ. ಆ ಪರಮಾತ್ಮ ತಾರುಣ್ಯದಲ್ಲಿರುವಂಥ ಭಗವಂತನ ನೋಡಿ ಸ್ತ್ರೀಗಳಿಗೆ ಅವನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ಸತ್ತೋ ಇಲ್ವೋ? ಎಲ್ಲ ಜೀವಾತ್ಮನಿಗೆ ಪರಮಾತ್ಮ ಓಡಿ ಬರ್ತಾರೆ. ಏನು ಸೌಂದರ್ಯವನ್ನು ನೋಡಿದ ತಕ್ಷಣ ಏನು ಶೃಂಗಾರ ರಸ ಉಂಟಾಗುತ್ತೆ, ಇದು ಉಂಟಾಗತ್ತೆ. ಅದನ್ನೇ ಹೇಳಿದ್ದಾರೆ. ಅದಕ್ಕೆ ಅವರಲ್ಲಿ ಬಂದುಬಿಟ್ಟು ನೋಡಿಬಿಟ್ಟು ಇವನನ್ನೇ ನೋಡ್ತಾ ಇರೋಣ, ನಾವು ಮನೆಗೆ ಹೋಗೋದಿಲ್ಲ ಅಂತ ಮನೆಗೆ ಹೋಗೋದಿಲ್ವಂತ. ಕುಸುಮಧನುಷಗ ಶಿಂಜಿನಿ ಮಂಜುನಾದಗ ಚೇತೋಗಾರಿ,
ಚಿತ್ತವನ್ನು ಅಪಹರಣ ಮಾಡಿಕೊಳ್ಳುವಂತಹ ಧ್ವನಿ. ಯಾರಿಗೆ? ಎಲ್ಲ ಪಟ್ಟಣದ ಸ್ತ್ರೀಗಳಿಗೆ. ಅವರಿಗೆಲ್ಲ ಏನಾಗತ್ತೆ ಅಂದರು, ಅವನನ್ನು ಸಂದರ್ಶನೆ ಮಾಡಿದಾಗ ಆಸೆಯಿಂದ ಬಂದಂತಹ ಪಟ್ಟಣದ ಸ್ತ್ರೀಗಳು ಎಲ್ಲಿಂದ ಬರ್ತಾರೆ? ಟ್ರಿಚಿ ಪಟ್ಟಣದಿಂದ ಬರ್ತಾರೋ ಇಲ್ವೋ ಶ್ರೀರಂಗಕ್ಕೆ. ಅವರಿಗೆಲ್ಲ ಏನಾಗುತ್ತೆ, ಆ ಧ್ವನಿಯನ್ನು ಕೇಳಿದ ತಕ್ಷಣ ಅವರಿಗೆ ತಮ್ಮ ಚಿತ್ತವನ್ನೇ ಅಪಹರಣ ಮಾಡ್ಕೊಂಡು ಹೊರಟೋಗಿದ್ದಾನೆ ಪರಮಾತ್ಮ, ಅವನನ್ನು ಬಿಟ್ಟು ಇನ್ನು ಹೋಗೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ ಊರಿಗೆ ಹೋಗಲ್ಲ ಅಂತ ನಿಶ್ಚಯ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಕೆಲವು ಸತಿ ಶ್ರೀರಂಗ ಕ್ಷೇತ್ರದಲ್ಲಿ ರಾತ್ರಿನಲ್ಲೂ ಉತ್ಸವ ಆಗುತ್ತೆ. ಅರ್ಧರಾತ್ರಿ ಉತ್ಸವ, ಇದು ಶೇರ್ತಿ ಉತ್ಸವ ಎಲ್ಲ ಅರ್ಧರಾತ್ರಿ. ಆಯಾ ಬೀದಿನಲ್ಲಿ ಎಲ್ಲ ಜನಗಳಿದ್ದಾರೋ ಇಲ್ವೋ, ಉತ್ತರ ಬೀದಿ, ಚಿತ್ರವೀದಿ, ಆ ಬೀದಿ ಈ ಬೀದಿ ಎಲ್ಲದರಲ್ಲೂ ಜನಗಳೆಲ್ಲ ವಾಸ ಮಾಡ್ತಾರೆ. ಅಲ್ಲೇ ಬರ್ತಾನೆ ಪರಮಾತ್ಮ. ಅಲ್ಲಿ ಬಂದಾಗ ಸಂಸಾರಿಗಳು ಎಲ್ಲರೂ ಹೊರಗಡೆ ಬಂದು ಕಾಯ್ತಾ ಸೇವೆ ಮಾಡ್ತಾರೆ. ರಂಗವಲ್ಲಿ ಇಟ್ಟು ನಿದ್ದೆ ಬರ್ತಾಯಿದ್ರು ಅಲ್ಲಿ ಒಳಗಡೆ ಹೋಗದೆ ಎಲ್ಲಿ ಕಾಯ್ತಾ ಇರ್ತಾರೆ. ಹಬ್ಬ ಈಗ ಬರ್ತಾನೆ, ಕುದುರೆ ಮೇಲೆ ಬರ್ತಾನೆ, ಅದರ ಮೇಲೆ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಒಳಕ್ಕೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಯಾವಾಗ ಬಂದುಬಿಟ್ಟು ಹೊಟ್ಟೋದ್ರೆ ಮಿಸ್ ಆಗಿಬಿಡ್ತಾರೆ. ಚೇತೋಹಾರಿ, ಚೈತನ್ಯವನ್ನು ಅಪಹರಣ ಮಾಡಿಕೊಳ್ಳುವಂತಹ ಸೌಂದರ್ಯ ಹೊರಗೆ ಬರ್ತಾರೆ ಅಂತ ಹೇಳಿ ಮತ್ತೆ ಆ ಉತ್ಸವದಲ್ಲಿ ತಿರುವಾಯಿಮುಳಿ ಹಾಡ್ಕೊಂಡು ಬರ್ತಾರೆ ಮುಂದ್ಗಡೆ. ಅದು ತಾನೇ ಹಾಡ್ಕೊಂಡು ಬರ್ತಾರೆ ದಿವ್ಯ ಪ್ರಬಂಧ. ಆ ದಿವ್ಯ ಪ್ರಬಂಧನ ಕೇಳಿ ಏನು ಮಾಡ್ತಾರೆ, ಅಲ್ಲಿವರೆಗೂ ಹೊಟ್ಟೋಗ್ತಾರಂತೆ. ಮನೆಯಿಂದ ಪರಮಾತ್ಮನ ಜೊತೆಯಲ್ಲಿ ವಾಹನ ಮಂಟಪದವರೆಗೂ ಹೊಟ್ಟೋಗ್ತಾರಂತೆ. ಅಲ್ಲಿನ ಮನೆಗೆ ಬರೋಕ್ಕೆ ವಾಪಸ್ಸೇ ಮನಸ್ಸಿಲ್ವ. ಉತ್ಸವದಲ್ಲಿ ತಮ್ಮ ಮನೆಯಲ್ಲಿ ಅವನನ್ನು ಸ್ವಾಗತ ಮಾಡಿ ಅವನಿಗೆ ಉಪಹಾರ ಕೊಟ್ಟುಬಿಟ್ಟು ಮತ್ತೆ ಅವನಿಂದಲೇ ಓಡಿ ಬರ್ತಾರೆ ಅನ್ನೋದನ್ನು ಇಲ್ಲಿ ಹೇಳಿ. ಎಲ್ಲಿವರೆಗೂ ಬರ್ತಾರೆ? ದೇವಸ್ಥಾನದೊಳಗೂ ಬಂದು ಒಳಗಡೆ ಮಂಟಪಕ್ಕೂ ಹೋಗಿ ಅವನಿಂದೇ ಹೋಗಿ ಅಂತಃಪುರದವರೆಗೂ ಹೋಗಬೇಕು ಅಂತ ಅವರಿಗೆ ಮನಸ್ಸು ಬಂದು ಆಮೇಲೆ ಅಯ್ಯೋ ಆಗೋಯ್ತಲ್ಲ ಉತ್ಸವ, ಅಯ್ಯೋ ರಂಗನಾಥನನ್ನು ಮತ್ತೆ ತಿರ್ಗಾ ನಾಳೆನಲ್ಲ ಬರೋದು ಅಂತ ಚಿಂತನೆ ಮಾಡಿಕೊಂಡು ಹೋಗೋಕ್ಕಾಗದೆ ಇಲ್ಲೇ ಇದ್ಬಿಡೋಣ ಅಂತ ಮನಸ್ಸು ಚೇತೋಹಾರಿ ಜೊತೆಯಲ್ಲೇ ಬಂದುಬಿಡ್ತಾರೆ ಅಂತ ಇಲ್ಲಿ. ಪಾದುಕೆ, ಅಮ್ಮ ಪಾದುಕೆ, ರಥ್ಯಯ ಬೀದಿ ಮಾರ್ಗ. ರಥ್ಯ ಅಂದರೆ ರಥ ಹೋಗುವಂಥ ಬೀದಿ. ಆ ಮಾರ್ಗದಲ್ಲಿ ನಿಷ್ಪತಂತಂ ಬರುವಂತಹ ಲಕ್ಷ್ಮೀಕಾಂತಂ, ರಂಗನಾಯಕಿ ತಾಯಾರ ಜೊತೆಯಲ್ಲಿ ರಂಗನಾಥ ಅಥವಾ ಲಕ್ಷ್ಮಿಯ ಜೊತೆಯಲ್ಲಿ ಶ್ರೀಮನ್ನಾರಾಯಣ. ಕಮಪಿ ತರುಣಂ, ಅಪ್ಪ ಹೇಳಕ್ಕೆ ಆಗದೆ ಇರುವಂತಹ ಯೌವನದ ಸೌಂದರ್ಯದಿಂದ ಕೂಡಿರುವಂತಹ ಆ ಅಳಗನನ್ನು, ತರುಣನನ್ನು, ಯುವಕನನ್ನು ರಾಗಾತ್ ಪ್ರೇಮದಿಂದ, ಅತಿಶಯವಾದ ಪ್ರೇಮದಿಂದ ದ್ರಷ್ಟು ನೋಡೋಕ್ಕೋಸ್ಕರವಾಗಿ ತ್ವರಿತ ಮನಸ, ತ್ವರಿತ ಅಂದರೆ ಆಸೆಯಿಂದ ಬರುವಂಥ ಮನಸ್ಸಿನಿಂದ, ಮನಸ ರಾಜಧಾನಿ ವಧೂನ, ರಾಜಧಾನಿ ವಧೂನ, ಆ ಶ್ರೀರಂಗ ಕ್ಷೇತ್ರ ಎನ್ನುವಂಥ ರಾಜಧಾನಿನಲ್ಲಿ ಇದಾರಲ್ಲ, ಆ ರಾಜಧಾನಿ ವಧೂನ, ವಧುಗಳಂದರೆ ಸ್ತ್ರೀಯರು, ವಧೂನ ರಾಜಧಾನಿ ವಧೂನ, ಅವರು ಆ ಥರದಿಂದ ಬಂದು ಅವರು ಚೇತೋಹಾರಿ, ಅವರ ಮನಸ್ಸನ್ನು ಸೆಳೆಯುವಂತಹ ಕುಸುಮಧನುಷಗ ಮನ್ಮಥನ ಬಾಣ. ಕುಸುಮ, ಕುಸುಮ ಅಂದರೆ ಹೂವು, ಹೂವಿನ ಬಾಣ. ಆ ಮನ್ಮಥನ ಶಿಂಜಿನಿ, ಬಿಲ್ಲಿನಿಂದಲೂ ಬರುತ್ತೋ ಇಲ್ವೋ ದಾರದ ನಾದ, ಬಿಲ್ಲಿನ ದಾರ ಕಟ್ಟಿರಬೇಕಲ್ಲ ಅದಕ್ಕೆ, ಆ ನಾದ, ಆ ದಾರದ ಮಂಜುನಾದ. ಓಹೋ, ಅಲ್ಲಿ ಇಲ್ಲಿ ಅದಿಲ್ಲ, ಇರೋದು ಪಾದುಕಾದೇವಿಯಿಂದ ಬರ್ತಾ ಇರುವಂಥ ನಾದ. ಆದರೆ ಅವ್ರಿಗೇನಾಗ್ಬಿಡ್ತು, ಅದು ಕುಸುಮ ಧನುಷವಾಗ್ಬಿಡ್ತು. ಹೂವಿನ ಬಾಣ, ಕಾಮ ಬಿಟ್ಟಿದ್ದಂತಹ ಬಾಣ ಇವರಲ್ಲಿ ಬಂದು ಆ ನಾದದ ಮೂಲಕವಾಗಿ ಇವರಿಗೆ ಚೈತನ್ಯವನ್ನು ಉಂಟು ಮಾಡಿ ಆ ಪರಮಾತ್ಮನ ಮೇಲೆ ರಾಗವನ್ನು ಉಂಟು ಮಾಡಿ ಅಂತಾರೆ ಚೇತೋಹಾರಿ. ಕುಸುಮಧನುಷಕ ಮನ್ಮಥನ ಶಿಂಜಿನಿ ಮಂಜುನಾದ ಧ್ವನಿಯ ತೇ ನಿನ್ನ ಶಿಂಜಿತೈ, ಅದರಲ್ಲಿ ಬರ್ತಾ ಇದ್ದಿದ್ದು ನಿನ್ನ ರತ್ನಗಳ ನಾದ. ಆದರೆ ಅವ್ರಿಗೆ ಆ ನಾದ ಏನಾಯಿತು, ಕುಸುಮ ಧನುಷವಾಗ್ಬಿಡ್ತು. ಅದರಿಂದ ರಂಗನಾಥನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾನೇ ಇಲ್ಲ. ಅವರೆಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಹೇಳಿ, ಯಾಕಂದರೆ ನಮ್ಮ ಮನಸ್ಸು ಇಲ್ಲಿದೆ, ನಾವು ಶರೀರ ತೊಗೊಂಡೋಗಿ ಏನು ಪ್ರಯೋಜನ, ಅದ್ರ ಬದಲು ಇಲ್ಲೇ ಇದ್ಬಿಡೋಣ ಅಂತ ಅವರ ಮನೆಗಳಿಗೆ ಹೋಗೋದಕ್ಕೆ ಶಬ್ದದಿಂದ ಪ್ರತ್ಯಾದೇಶ ತಿರಸ್ಕಾರ ಭಜತಿ.
ತಿರಸ್ಕಾರವನ್ನು ಮಾಡುತ್ತಂತೆ, ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ ಅಂತ. 405 ರಂಗಾದೀಶೇ ಸಹ ಕಮಲಯ ಸಾದರಂ ಯಾಯಜೂಕೈಃ ಸಾರಂ ದಿವ್ಯಂ ಸವನಹವಿಷ ಭೋಕ್ತುಮಾಹೂಯಮಾನೆ ನೇದೀಯೋಭಿಃ ನಿಗಮವಚಸಾ ನಿತ್ಯಮಂಹ ಪ್ರತೀಪೈಃ ಪ್ರತ್ಯಾಲಾಪಂ ದಿಶತಿ ಭವತಿ ಪಾದುಕೆ ಸಿಂಜಿತೈಃ ಸ್ವೈಃ. ಅಮ್ಮ ಪಾದುಕಾದೇವಿ ಇದರಲ್ಲಿ ಹೇಳ್ತಾರೆ, ಯಾಗ ಮಾಡ್ತಾರೆ. ಸವನ ಹೇಳಿದ್ರು, ಹವನ ಸವನ. ಇವರು ಯಾಗಗಳನ್ನು ಮಾಡುವಂಥ ಕಾಲ. ಈಗ ಹೋಮ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಹೋಮಕ್ಕೆ ಬೇಕಾದ ಹವಿಸ್ಸನ್ನು ತೊಗೊಂಡು ಬಂದಿರ್ತಾರೆ. ಹವಿಸ್ಸು ಪುರೋಡಾಶ ಅದು ಎಲ್ಲವನ್ನು ಇಟ್ಟಿರ್ತಾರೆ, ಎಲ್ಲವನ್ನು ಸಮರ್ಪಣೆ ಮಾಡ್ತಾರೆ. ಆ ವಸ್ತುಗಳನ್ನು ಮಾಡಬೇಕು ಅಂದರೆ, ಯಾಗವನ್ನು ಮಾಡಬೇಕಾದ್ರೆ ಎಲ್ಲ ಪರಿಕರಗಳನ್ನು ಇಟ್ಕೊಂಡಿರ್ತಾರೆ. ಯಾರಿಗೆ ಮಾಡ್ತಾರೆ? ಶ್ರೀಮನ್ನಾರಾಯಣನಿಗೆ ಮಾಡ್ತಾರೆ. ಎಲ್ಲವನ್ನು ಇತರ ದೇವತೆಗಳನ್ನೆಲ್ಲ ಕರೀತಾರೆ. ಅವರ ಮೂಲಕವಾಗಿ ಹೋಗೋದು ಯಾರಿಗೆ? ಅವರಿಗೆ ಅಂತರ್ಯಾಮಿಯಾಗಿರುವಂತಹ ಲಕ್ಷ್ಮೀನಾರಾಯಣನಿಗೆ ತಾನೇ ಸಮರ್ಪಣೆ. ಆಗ ಅವರನ್ನು ಕರೀತಾರೆ, ಎಲ್ಲ ದೇವತೆಗಳನ್ನು ಕರೀತಾರೆ, ಪರಮಾತ್ಮನನ್ನು ಕರೀತಾರೆ. ಯಜ್ಞಮೂರ್ತಿ ಬರಲೇಬೇಕಲ್ಲ ಸ್ವೀಕಾರ ಮಾಡೋಕ್ಕೆ. ಆಗ ನೀನೇನು ಮಾಡ್ತೀಯ? ಆಗ ಪರಮಾತ್ಮ ರಂಗನಾಥ ಪಾದುಕೆ ರೆಡಿನಾ ಅಂತ ಹೇಳ್ಬಿಟ್ಟು ಧಾರಣೆ ಮಾಡಿಕೊಂಡು ಹೊರಟೇ ಬಿಡ್ತಾನೆ. ನನ್ನನ್ನು ಕರಿತಾ ಇದ್ದಾರೆ ಅಂತ ಅವನು ಹೊರಟು ಬಿಡ್ತಾನೆ. ಆಗ ಶಬ್ದ ಜೋರಾಗಿ ಬರುತ್ತೆ, ಯಾಕೆಂದರೆ ಅವ್ರು ಕರೆದಿದ್ದಾರೆ, ಬೇಗ ಹೋಗಬೇಕು ಅಂತ. ಪರಮಾತ್ಮ ಬಂದಾಗ ನಿನ್ನನ್ನು ಧಾರಣೆ ಮಾಡ್ಕೊಳ್ತಾನೆ. ಮಾಡ್ಕೊಂಡ ತಕ್ಷಣ ನೀನು ಸಂಚಾರಕ್ಕೆ ಕರ್ಕೊಂಡು ಬಂದುಬಿಡ್ತೀಯ. ಬಂದಾಗ ನಿನ್ನ ಧ್ವನಿ ಉಂಟಾಗತ್ತೆ. ಅದು ಹೇಗಿರುತ್ತೆ ಗೊತ್ತಾ? ಅದು ವೇದ ಮಂತ್ರಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ನಾನು ಸ್ವೀಕಾರ ಮಾಡ್ತೀನಿ ಹವಿಸ್ಸನ್ನು ಅಂತ ಪ್ರತ್ಯಭಾಷ ಹೇಳಿದ್. ನಾನೇನಾದರೂ ನೀವು ಕ್ವಶನ್ ಕೇಳಿದ್ರೆ ನೀವು ಹೇಳಬೇಕಲ್ವಾ ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಅವನು ಹೇಳ್ತಾ ಇರೋವಂತೆ ಇದೆಯಂತೆ. ಅಷ್ಟೇ ಇದರ ಶ್ಲೋಕ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಯಾಗಶಾಲೆಗೆ ನಾನು ಬಿಚಿಗೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳುವಂತೆ ಇದೆ ಅಂತ. ಅದೇ ಇದರದ್ದು. ಅಮ್ಮ ಪಾದುಕೆ, ಓ ಪಾದುಕೆಯೇ, ಭವತಿ ನೀನು, ಯಾಯಜೂಕೈಹಿ, ಯಾಯಜ ಯಜಂ ಅಂದ್ರೇನು? ಯಜ್ಞ. ಯಾರು ಆ ಯಜ್ಞವನ್ನು ಮಾಡ್ತಾ ಇರ್ತಾರೋ ಮಾಡಿ. ದಿವ್ಯಂ 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 ಅಂದರೆ ದಿವ್ಯವಾದ, ಉತ್ಕೃಷ್ಟವಾದ. ಸವನ ಹವಿಷ, ಸವನಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು, ಹವ್ಯ, ಅದನ್ನೆಲ್ಲ ಹೋಮ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳ ಸಾರಂ, ರಸವನ್ನು ಭೋಕ್ತು, ಅದನ್ನು ಈಗ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಭಗವಂತ ಅದನ್ನು ಸ್ವೀಕಾರ ಮಾಡಬೇಕು. ಅದರಿಂದ ಅಗ್ನಿ ಮುಖೇನ ಅವರಿಗೆ ಸಮರ್ಪಣೆ ಮಾಡಿ, ಆದರೆ ಪರಮಾತ್ಮ ಅಲ್ಲಿ ಬರಬೇಕು ಯಜ್ಞಮೂರ್ತಿಯಾಗಿ. ಅದಕ್ಕೋಸ್ಕರ ಭೋಕ್ತುಂ, ಅದನ್ನು ಸ್ವೀಕಾರ ಮಾಡೋಕ್ಕೋಸ್ಕರವಾಗಿ ಏನು ಮಾಡ್ತೀಯ? ಸಾದರಂ ಸಾದರಂ ರಂಗಾದೀಶೆ. ಸಾದರಂ ಅಂದರೆ ಆದರದಿಂದ, ಅಪ್ಪ ಅವ್ರು ಕರೀತಾ ಇದ್ದಾರೆ, ನಾವು ಹೋಗಲೇಬೇಕು, ಅದನ್ನು ಸ್ವೀಕಾರ ಮಾಡಬೇಕು, ಭುಜಿಸಬೇಕು ಅಂತ ಹೇಳಿ ರಂಗಾದೀಶೆ, ರಂಗನಾಥನು ಸಹಕಮಲಯ, ಸಹಕಮಲಯ ಲಕ್ಷ್ಮೀ ಜೊತೆಯಲ್ಲಿ ಆಹೂಯಮಾನೇ ಸತಿ, ಆಹೂಯಮಾನ ಆಹ್ವಾನ ಕೊಟ್ಟದ್ರಿಂದ ರಂಗನಾಥ ಲಕ್ಷ್ಮೀ ಜೊತೆಯಲ್ಲಿ ಬರಬೇಕು ಅಂತ ನಿನ್ನನ್ನು ಧಾರಣೆ ಮಾಡಿಕೊಳ್ತಾನೆ. ಆಗ ನೀನೇನು ಮಾಡ್ತೀಯ? ನಿಗಮವಚಸ, ಅವರು ವೇದ ಮಂತ್ರಗಳಿಂದ ಕರೀತಾರೆ ಆಹ್ವಾನ, ನೀನು ವೇದ ಮಂತ್ರದಿಂದ ಉತ್ತರ ಕೊಡಬೇಕು, ಪರಮಾತ್ಮ ಕೊಡಬೇಕು. ಯಾವುದರಿಂದ ಕೊಡ್ತಾನೆ? ನಿನ್ನ ಮಂಜುಳ ಧ್ವನಿಯಿಂದ. ಒಂದು ಕಾಲನ್ನಿಟ್ಟು ಬೇಗ ಬೇಗ ಬರ್ತಾನೋ ಇಲ್ವೋ, ಆ ಧ್ವನಿ ಬರುತ್ತೋ ಇಲ್ವೋ, ಆ ಧ್ವನಿ ಪಾದದ ಇದರದ್ದ ಧ್ವನಿ ಅಲ್ಲ, ಅದು ಯಾವುದು? ಅವರ ವೇದದ ಆಹ್ವಾನಕ್ಕೆ ಇವನು ನಾ ಈಗಲೇ ಬರ್ತೀನಿ ಅಂತ ಹೇಳುತ್ತ ಪ್ರತಿವಾದ. ಅವತ್ತು ಹೇಳಿದ್ನಲ್ಲ, ಯಾರು ಅಭಿವಾದನೆ ಮಾಡಿದ್ರೆ ಪ್ರತಿವಾದನೆ ಮಾಡೋದಕ್ಕೆ ಶಕ್ತಿ ಇರಬೇಕಲ್ವ, ಅದಕ್ಕೆ ಎಲ್ಲರಿಗೂ ಅಭಿವಾದನೆ ಮಾಡಬಾರ್ದು. ಈಗ ಇಲ್ಲಿ ಶಕ್ತಿ ಇದೆಯಲ್ಲ ಪಾದುಕೆಗೆ, ಪ್ರತ್ಯಭಿವಾದನ ಮಾಡೋದಕ್ಕೆ ಶಕ್ತಿ ಇದೆ, ಅವಳೇ ಶಿಕ್ಷೆಯನ್ನು ಕೊಡ್ತಾಳೆ. ಈಗ ಅವರು ಕರೆದಿದ್ದಕ್ಕೆ ಏನು ಮಾಡ್ತಾರೆ? ಆ ವೇದ ಮಂತ್ರಗಳಿಗೆ ಉತ್ತರ ಕೊಡ್ತಾ ಇರುವಂತೆ ಇವಳ ನಾದ. ಪಾದುಕಾದೇವಿ
ಪರಮಾತ್ಮನ ಉತ್ತರವಾಗಿ ಅಲ್ಲಿ ಕೇಳಿಸ್ಕೊಳ್ಳುವಂತೆ ಮಾಡ್ತಾಳೆ. ಆ ಶಬ್ದ ಬೇರೆ ಏನೂ ಅಲ್ಲ, ರಂಗನಾಥನ ಮಾತುಗಳೇ ಅಂತ ಇಲ್ಲಿ ಈ ಶ್ಲೋಕದ ಅರ್ಥ. ಅಂದರೆ ನಾದ, ಎಲ್ಲವೂ ನಾದ. ಯಾವುದರಿಂದ ಉಂಟಾದ ನಾದ? ಪಾದುಕೆಯಲ್ಲಿ ಹಾಕಿರುವಂಥ ರತ್ನಗಳ ಘರ್ಷಣೆಯಿಂದ ಉಂಟಾದ ನಾದ. ಅದನ್ನು ವಿಷಯ ಇಟ್ಕೊಂಡು ಈ ರೀತಿಯಾಗಿ ವರ್ಣನೆ ಮಾಡಿ ನೋಡ್ಕೊಳ್ಳಿ. ಇದು ಎಂತಹ ಕಲ್ಪನೆ, ಸಾಧ್ಯನಾ? ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ. ಆದರೆ ನಮಗೆಲ್ಲ ಕೇಳಿಸೋದು ಯಾವನಾದ? ಓಲಗ ಕೇಳಿಸತ್ತೆ, ಇವರ ಇದು ಕೇಳಿಸತ್ತೆ, ಬೇರೆಯವರು ಭಜನೆ ಮಾಡ್ತಾ ಇರೋದು ಕೇಳಿಸತ್ತೆ, ಸಹಸ್ರನಾಮಗೆ. ನಾವು ಪಾದುಕಾದೇವಿಯ ನಾದವನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಆದರೆ ದೇಶಿಗರಿಗೆ ಕೇಳಿಸಿದ್ದು ಪಾದುಕಾದೇವಿಯ ನಾದ, ಅದೇ ಕೇಳಿಸ್ತವ್ರಿಗೆ. ಅವರು ಸಾಮಾನ್ಯ ಒಂದು ಲೋಹದ ಇದು ಅಂತ ಅಂದ್ಕೊಳ್ಳಿಲ್ಲ ಪಾದುಕೆ. ಶಠಾರಿಯನ್ನು, ಶಠಾರಿ ಸಾಕ್ಷಾತ್ ಚೈತನ್ಯದಿಂದ ಕೂಡಿರುವಂಥ ಒಂದು ವಸ್ತು. ನಿತ್ಯ ಸೂರಿ. ಆ ನಿತ್ಯ ಸೂರ್ಯ ಕೈಂಕರ್ಯ ಏನು? ಪರಮಾತ್ಮನಿಗೆ ಸಹಾಯ, ಅವನನ್ನು ರಕ್ಷಣೆ. ಅದರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಇದ್ರು. ನೆಕ್ಸ್ಟು 406. ಉಪಾಸ್ಯ ನೂನಂ ಮಣಿಪಾದುಕೆ ತ್ವಾಂ ರಂಗೇಶ ಪಾದಾಂಬುಜರಾಜಹಂಸೀಂ ಪತ್ಯುಪ್ರಜಾನಾಂ ಅಲಬಂತ ಪೂರ್ವಂ ಮಂಜುಸ್ವನಂ ವಾಗನ ರಾಜಹಂಸಾಗ. ಅಮ್ಮ ಪಾದುಕೆ, ರಾಜಹಂಸ. ಹಂಸ ಯಾರಿಗೆ? ವಾಗನ, ಚತುರ್ಮುಖ ಬ್ರಹ್ಮನಿಗೆ. ಚತುರ್ಮುಖ ಬ್ರಹ್ಮ ಹಂಸದ ಮೇಲೆ ಬರ್ತಾನೆ, ಯಾಕೆಂದರೆ ಬ್ರಹ್ಮೋತ್ಸವ. ಆದರೆ ಇಲ್ಲಿ ಪಾದುಕಾದೇವಿನ 2 ಹಂಸದಂತೆ ಇದೆ. ಪಾದುಕಾದೇವಿ ಹೇಗಿದ್ದಾಳೆ? ರಾಜಹಂಸಿ ಅಂದರು. ನಿನ್ನನ್ನು ಶ್ರೇಷ್ಠವಾದ ಹಂಸದಂತೆ ಇದ್ದಾಳಂತೆ ಪಾದುಕಾದೇವಿ. 2 ಹಂಸಗಳು. ಧ್ಯಾನ ಮಾಡಿ ಭಗವಂತನ ಅಡಿ ಎನ್ನುವಂತಹ ಒಂದು ಕಮಲ ಪುಷ್ಪ, ಅದಕ್ಕೇನಂತ ಕರಿತೀವಿ? ಪಾದಾರವಿಂದ. ಆ ಅರವಿಂದಕ್ಕೆ ಯಾವಾಗಲೂ ಹೂವಿಗೆ ಏನು ಬರುತ್ತೆ? ಭ್ರಮರ ಬರುತ್ತೆ, ಹಂಸ ಬರುತ್ತೆ. ಹಂಸ ಬರುತ್ತೆ ಅಂತ ಆಳ್ವಾರೆಲ್ಲ ಹಾಡಿದಾರಲ್ಲ. ಹಂಸ ಬಂದು ಅದರ ಮಕರಂದವನ್ನು ಕುಡಿಯತ್ತೆ. ಅದರಂತೆ ಯಾರು ಇವಾಗ ಹಂಸ? ಪಾದುಕಾದೇವಿ. ಅದಕ್ಕೇನು ಬೇಕು? ಪರಮಾತ್ಮನ ಪಾದಾರವಿಂದದ ಮಕರಂದ. ಆ ಮಕರಂದವನ್ನು ಹೂವುಗಳಲ್ಲಿರುವಂತಹ, ಪಾದಾರವಿಂದ ಹೂವಿನಲ್ಲಿರುವಂಥ ಶ್ರೇಷ್ಠವಾದ ಅದನ್ನು ಕುಡಿಬೇಕು. ಅದಕ್ಕೋಸ್ಕರವಾಗಿ ಅದರಲ್ಲಿ ಹಂಸಗಳು 2 ಬಂದ್ಬಿಟ್ಟಿದೆ. ಹಂಸಗಳು ಧ್ಯಾನ ಮಾಡಿ ಆ ಪಾದಾರವಿಂದವನ್ನು ಧ್ವನಿಯನ್ನು ಕೊಡ್ತಾ ಇದ್ದಾರೆ. ಧ್ಯಾನ ಮಾಡಿದವರಿಗೆ ಒಳಗಿಂದಾನೇ ಒಂದು ತರಹ ಧ್ವನಿ ತಾನಾಗೆ ಬರುತ್ತೆ. ಅದನ್ನು ಇಲ್ಲಿ ಕಲ್ಪನೆ ಮಾಡಿದ್ದಾರೆ ಸ್ವಾಮಿ ದೇಶಿಕರು. ಮಣಿಪಾದುಕೆ, ರತ್ನಮಯವಾದ ಪಾದುಕೆಯೇ. ಪ್ರಜಾನಾಂ ಪತ್ಯುಹು. ಪ್ರಜಾನಾಂ ಪತ್ಯು ಅಂದ್ರೇನು? ಪ್ರಜಾನಾಂ ಪತ್ಯುಹು ವಾಹನ. ಪ್ರಜಾಪತಿಯಾದ ಬ್ರಹ್ಮನ ವಾಹನ ಯಾವುದು? ರಾಜಹಂಸ. ಅದಕ್ಕೆ ಉತ್ತಮವಾದ ಹಂಸಗಳು. ಪೂರ್ವಂ ರಂಗೇಶ ಪಾದ. ಪೂರ್ವಂ ಮೊದಲೇನೆ, ರಂಗೇಶ ಪಾದ. ರಂಗನಾಥ ಎನ್ನುವಂತಹ ಅವನ ಪಾದ, ಅಡಿಗಳು ಎನ್ನುವಂಥ ಅಂಬುಜ. ಪದ್ಮ ಅಂದರೆ ತಾವರೆ ಹೂವು. ಆ ತಾವರೆ ಹೂಗಳಿಗೆ ರಾಜಹಂಸಿ, ಉತ್ತಮವಾದ ಹಂಸಗಳಂತೆ, ತ್ವಾಂ ನಿನ್ನನ್ನು ಉಪಾಸ್ಯ. ಉಪಾಸನೆ ಅಂದರೆ ಧ್ಯಾನ ಮಾಡಿ. ಮಂಜುಸ್ವನಂ, ಮಂಜುಳವಾದ ಕಿವಿಗೆ ಇಂಪಾದ ನಾದವನ್ನು ಉಂಟು ಮಾಡುತ್ತೆ, ಧ್ವನಿಯನ್ನು ಉಂಟು ಮಾಡಿ. ಅಲಬಂತ ನೂನಂ, ಆಶ್ಚರ್ಯವಾದ ಒಂದು ಸುಂದರವಾದ ಹೊಸದಾದ ನಾದವನ್ನು ಕಲಿತ್ಕೊಂಡು ಬಿಡ್ತಂತೆ ಹಂಸ. ಯಾರು ಕಲ್ತ್ಕೊಳ್ತಾರೆ ಅಂದರು? ಬ್ರಹ್ಮ. ಚತುರ್ಮುಖ ಬ್ರಹ್ಮ ಏನು ಮಾಡ್ತಾನೆ? ಈ ಹಂಸಗಳನ್ನು ನೋಡಿ ಹೊಸದಾದ ಪಾಠವನ್ನು ಕಲ್ತ್ಕೊಂಡ. ಏನನ್ನು? 2 ರಾಜಹಂಸದಂತೆ ಇದ್ದಂಥ ಪಾದುಕೆ, ಅದನ್ನು ನೋಡಿ ಚತುರ್ಮುಖ ಬ್ರಹ್ಮ
ಏನು ಕಲ್ತ್ಕೊಂಡ? ಅದರ ನಾದದಿಂದ ಅವನಿಗೆ ಕಲ್ತ್ಕೊಂಡಂತೆ ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಅದನ್ನು ಅಂದರೆ ಧ್ಯಾನ ಮಾಡಿದವರಿಗೆ ಏನು ಉಂಟಾಗತ್ತೆ? ವಿವೇಕ ಉಂಟಾಗತ್ತೆ. ತತ್ವಜ್ಞಾನ ಉಂಟಾದಾಗ ಅವರ ಮನಸ್ಸಿನಲ್ಲಿ ಎಲ್ಲ ಅಜ್ಞಾನ, ಎಲ್ಲ ತಿಮಿರು ಎಲ್ಲ ಹೋಗುತ್ತೆ. ಅಜ್ಞಾನ ಪೂರ್ತಿಯಾಗಿ ಹೋದಾಗ, ವಿವೇಕ ಉಂಟಾದಾಗ, ತತ್ವಜ್ಞಾನ, ಆಧ್ಯಾತ್ಮ ಜ್ಞಾನ ಉಂಟಾದಾಗ ತಾನಾಗೇನೆ ಅವರಿಗೆ ಏನು ಬರುತ್ತೆ? ಧ್ಯಾನ ಮಾಡಿ ಅನುಭವ ಮಾಡೋದಕ್ಕೆ ಶಕ್ತಿ ಉಂಟಾಗುತ್ತೆ. ಇಲ್ಲದಿದ್ದರೆ ಬರಲ್ಲ. ಒಳಗಡೆ ಕಲ್ಮಶ ಇದ್ದರೆ ಯಾವತ್ತೂ ಧ್ಯಾನ ಮಾಡೋಕ್ಕಾಗಲ್ಲ. ಮನಸ್ಸಿನಲ್ಲಿ ಬೇರೆ ಬೇರೆ ಚಿಂತನೆಗಳು ಇದ್ದರೆ ನೀವು ಕಾನ್ಸಂಟ್ರೇಷನ್ ಅಂತೀವಿ ನಾವು, ಅದು ಮಾಡೋಕ್ಕಾಗಲ್ಲ. ನೀವು ಎಷ್ಟು ಡಿಟರ್ಮೈನ್ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಕಷ್ಟಪಟ್ಟರೂ ಆಗಲ್ಲ. ಆದರೆ ನಿಮಗೆ ಎಲ್ಲ ಕೆಟ್ಟ ಯೋಚನೆಗಳು ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ, ಹಾಗೇನಾಗುತ್ತೆ? ಒಳ್ಳೆಯ ವಿಚಾರಗಳೇ ಮನಸ್ಸಿನಲ್ಲಿ ಬರುತ್ತೆ. ಆಗ ಸುಲಭವಾಗತ್ತೆ ಧ್ಯಾನ ಸುಲಭವಾಗತ್ತೆ. ಅದಕ್ಕೆ ಹೇಳ್ತಾರೆ, ನೀನು ಶ್ರೇಷ್ಠವಾದ ಹಂಸದಂತೆ ಇದೆಯಾ ಅಂತಾರೆ ಸ್ವಾಮಿ ದೇಶಿಕರು. ಬ್ರಹ್ಮನ ವಾಹನ ಹಂಸ, ಆದರೆ ಇಲ್ಲಿ 2 ಹಂಸ ಇದೆ. ಅದು ಪರಮಾತ್ಮ ಪಾದಾರವಿಂದವನ್ನು ಅನುಭವಿಸಿ 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 ಚೆನ್ನಾಗಿ ಧ್ಯಾನ ಮಾಡಿ ಮಾಡಿ ಯಾವ ರೀತಿ ಮಂಜುಳ ನಾದವನ್ನು ಕೊಡ್ತಾ ಇದೆಯೋ ಆ ರೀತಿ ಯಾರು ಈ ಹಂಸಗಳಂತೆ ಇರುವಂಥ ಪಾದುಕೆಗಳನ್ನು ಉಪಾಸನೆ ಮಾಡ್ತಾರೋ ಅವ್ರಿಗೇನಾಗತ್ತೆ? ಧ್ಯಾನ, ಪರಮ ವಿವೇಕ ಉಂಟಾಗತ್ತೆ. ಅವರು ಒಳ್ಳೆಯ ಜ್ಞಾನಿಗಳಾಗಿ ಇಲ್ಲೇ ಮೆರೀತಾರೆ. ಇಲ್ಲೇ ಅವ್ರಿಗೆ ಒಳ್ಳೆಯ ಇದು ಉಂಟಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಆಳ್ವಾರನ್ನು ಈಗ ಅದಕ್ಕೋಸ್ಕರನೇ ಸ್ವಾಮಿ ದೇಶಿಕರು ಆಳ್ವಾರಗಳನ್ನು ಪ್ರಾರ್ಥನೆ ಮಾಡಿಕೊಂಡಿರೋದು. ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಪ್ರಬಂಧ ಸಾರದಲ್ಲಿ ಒಂದೊಂದು ಪಾಶುರದಲ್ಲೂ ಆ ಆಳ್ವಾರನ್ನು ಧ್ಯಾನ ಮಾಡಿ ಉಪಾಸನೆ ಮಾಡಿ ಬೇಡ್ಕೊಳ್ತಾರೆ. ನಿಮ್ಮ ಪಾಶುರುಗಳದ ಅನುಭವ ನನ್ನಲ್ಲಿ ಸದಾ ಇರಲಿ, ನಿಮ್ಮ ಪಾಶುರುಗಳು ನನಗೆ ತಾನಾಗಿ ಬರಲಿ. ಅವರ ಅನುಗ್ರಹ ಇದ್ದರೆ ಬರುತ್ತೆ. ಯಾರನ್ನು ಉಪಾಸನೆ ಮಾಡ್ತೀರೋ ಅವರಂತೆ ಆಗ್ತೀರಾ ಅಂತಾರಲ್ಲ ಅದನ್ನು. ಅದರಿಂದ ಇಲ್ಲಿ ಉಪಾಸ್ಯನೂನಂ ಮಣಿಪಾದುಕೆ ತ್ವಾಂ ರಂಗೇಶ ಪಾದಾಂಬುಜ ರಾಜಹಂಸೆ ಪಥ್ಯುಪ್ರಜಾನಾಮಲಬಂತ ಪೂರ್ವಂ ಮಂಜುಸ್ವನಂ ಬಾಘನ ರಾಜಹಂಸಾಗ. ಅಮ್ಮ ಪಾದುಕಾದೇವಿ ಬ್ರಹ್ಮನ ವಾಹನವಾದ ರಾಜಹಂಸಗಳು ಭಗವಂತನ ಪಾದಾರವಿಂದ ತಾವರೆಗಳನ್ನು ಏನು ಮಾಡುತ್ತೆ? ಪೂರ್ವಂ ಮೊದಲೇ, ಆವಾಗಲೇ ಹೇಳಿದೆ, ಅದೇ ಅರ್ಥ ಆಯಿತು. ಶ್ರೇಷ್ಠವಾದ ಹಂಸದಂತಿರುವಂಥ ನಿನ್ನನ್ನು ಚೆನ್ನಾಗಿ ಧ್ಯಾನ ಮಾಡಿ ಆ ಧ್ವನಿಯನ್ನು ಕಲಿತುಕೊಳ್ಳುತ್ತೆ. ಏನು ಧ್ವನಿಯನ್ನು? ಪೂರ್ತಿ ಉಪಾಸನೆ ಮಾಡಿ ಧ್ಯಾನ ಮಾಡಿ ಸಮಾಧಿ ಸ್ಥಿತಿನಲ್ಲಿ ಅನುಭವಿಸಿ ಬರುವಂಥ ಧ್ವನಿಯನ್ನು ಅದು ಕಲ್ತ್ಕೊಳ್ಳುತ್ತೆ. ಈಗ ಅದಕ್ಕೆ ಮೊದಲನೇವನು ಯಾರು ಕಲ್ತ್ಕೊಳ್ಳೋವನು? ಹಂಸವಾಹನನಾದ ಪರಬ್ರಹ್ಮ. ಆದರೆ ಬೇರೆಯವರೆಲ್ಲ ಇದ್ದಾರೋ ಇಲ್ವೋ ಅದನ್ನು ಹೇಳ್ಕೊಡ್ಬೇಕಾದ್ರು ಇಲ್ಲ. ಮಹಾತ್ಮರಿಗೆ ವಿವೇಕ ಜ್ಞಾನ ಇರೋದ್ರಿಂದ ಅವರೆಲ್ಲ ಏನು ಮಾಡ್ತಾರೆ? ಆಚಾರ್ಯರುಗಳೆಲ್ಲ ಆಳ್ವಾರುಗಳ ಸೂಕ್ತಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅನುಭವಿಸಿ ಅದರ ತಾತ್ಪರ್ಯವನ್ನು ನಮಗೆ ತಿಳಿಸಿಕೊಟ್ಟು ಆ ತಾತ್ಪರ್ಯವೇ ಧ್ವನಿ ಮೂಲಕವಾಗಿ ಬರುತ್ತೋ ಇಲ್ವೋ ಸ್ತೋತ್ರ ಮೂಲಕವಾಗಿ ಕೊಡ್ತಾರೆ. ಹಾಗೆಯೇ ಸ್ವಾಮಿ ನಮ್ಮಾಳ್ವಾರು ಕೂಡ ಆ ಪರಮಾತ್ಮನನ್ನು ಅನುಭವಿಸಿ ಅವರನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೂ ಅದನ್ನು ಕೊಡ್ತಾರೆ. ಈಗ ನಾಥಮುನಿಗಳು ಕೊಟ್ಟರು, ನಾಥಮುನಿಗಳು ಬೇರೆಯವರು ಕೊಟ್ಟರು. ಹಾಗೆ ಅದು ಪರಂಪರೆಯಾಗಿ ಉಪಾಸನೆ ಮಾಡಿದರೆ ಮಾತ್ರ ಅದು ಸಿಗತ್ತೆ, ವಿನ ಇಲ್ಲದಿದ್ದರೆ ಇಲ್ಲ. ಇವಳು ಕೊಡ್ತಾ ಇದ್ದಾಳೆ, ನೀವು ಉಪಾಸನೆ ಮಾಡಬೇಡಿ, ನಾನೇ ಕೊಡ್ತೀನಿ. ಮಂಜುಳನಾಥ ಅನಾದಿ ಮಾಯಾ ರಜನೀವಶೇನ ಪ್ರಸ್ವಾಪ ಬಾಜಾಂ ಪ್ರತಿಬೋಧನಾರ್ಘಾಂ ಪಶ್ಯಾಮಿ ನಿತ್ಯೋದಿತವಾಸರಸ್ಯ ಪ್ರಭಾತ ನಾಂದೀಮಿವ ಪಾದುಕೆ ತ್ವಾಂ. ಪ್ರಭಾತ ನಾಂದಿ, ಸುಪ್ರಭಾತ. ಅಮ್ಮ ಪಾದುಕಾದೇವಿ, ನಂಪೆರುಮಾಳ್ ನಿನ್ನನ್ನು ಧಾರಣೆ ಮಾಡಿಕೊಂಡು ಉತ್ಸವದಲ್ಲಿ ವಿಜಯ ಮಾಡಿಸ್ಕೊಂಡು ಬೀದಿನಲ್ಲಿ ಸಂಚಾರ ಮಾಡಿಸ್ತೀಯ ನೀನು ಪರಮಾತ್ಮನ, ಅವನು ಮಾಡ್ತಾನೆ. ಆದರೆ ನಿನ್ನನ್ನು ನೋಡಿದರೆ ಏನನ್ಸುತ್ತೆ ಅಂದರೆ, ಈ ಸಂಸಾರದಲ್ಲಿರುವಂಥ ಜನಗಳೆಲ್ಲ ಅಜ್ಞಾನದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ.
ಆ ಮಾಯೆ ಎನ್ನುವಂಥ ಅನಾದಿ ಮಾಯಾ, ಅನಾದಿ ಕಾಲದಿಂದ ಮಾಯೆಯಲ್ಲಿ ಸುಪ್ತ ನಿದ್ರೆ ಮಾಡ್ತಾ ಇದ್ದಾರೆ. ಜ್ಞಾನನೇ ಇಲ್ಲ, ಅಜ್ಞಾನ, ಕತ್ತಲಿನಲ್ಲಿ ಸಿಕ್ಕಾಕೊಂಡು. ಅದರಿಂದ ಗಾಢ ನಿದ್ರೆ ಇದು. ಈ ಗಾಢ ನಿದ್ರೆಯಿಂದ ಸುಪ್ರಭಾತ ಆಗಬೇಕು ನಮಗೆ. ಗಾಢ ನಿದ್ರೆ ಎಚ್ಚೆತ್ಕೊಳ್ಬೇಕಲ್ಲ. ಅದಕ್ಕೆ ತಾನೇ ಆಂಡಾಳು ಸುಪ್ರಭಾತ ಹಾಡಿದಾಳೆ. ನಮ್ಮ ಇಂದ್ರಿಯಗಳನ್ನು ಎಬ್ಬಿಸಿ ಚೈತನ್ಯವನ್ನು ಕೊಟ್ಟು ಆ ಆತ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದಕ್ಕೆ ರೆಡಿ ಮಾಡಬೇಕೋ ಇಲ್ವೋ, ಅದಕ್ಕೆ ತಾಯಾರೇ ಬೇಕು. ಇಲ್ಲಿ ಪಾದುಕಾದೇವಿ, ನಾವೆಲ್ಲ ಗಾಢ ನಿದ್ರೆನಲ್ಲಿದ್ದೀವಿ. ಅಂತಹ ಜನರಿಗೆ ಪ್ರತಿಬೋಧನಾರ್ಹ, ಆಂಡಾಳು ಬಂದಂಗೆ ಪ್ರತಿಬೋಧನೆ ಮಾಡಿದ ಹಾಗೆ ಇವರು ಮಾಡ್ತಾ ಇದ್ದಾಳಂತೆ ಪಾದುಕಾದ ಪ್ರತಿಬೋಧನೆ. ಹೇಳ್ರಿ ಹೇಳ್ರಿ, ಯಾಕ್ರಿ, ಉತ್ತಿಷ್ಠತ ಜಾಗೃತ, ಏನು ಮಲ್ಕೊಂಡೇ ಇದ್ದೀರಲ್ಲ, ಎದ್ದೇಳಲ್ವಾ, ಇಲ್ಲೇ ಸಂಸಾರದಲ್ಲೇ ಇರ್ತೀರಾ, ಸಂಸಾರ ಬಿಡೋದಿಲ್ವಾ ಅಂತ. ಬೇಡವಾ, ಪರಮಾನಂದ ಬೇಡವಾ ಅಂತ ಕೇಳೋ ಪ್ರತಿಬೋಧನಾರ್ಹ, ಎಚ್ಚರಗೊಳಿಸೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾಳೆ. ನಿತ್ಯೋದಿತ, ಯಾವಾಗಲೂ ಪ್ರಕಾಶವಾಗಿರುವಂತಹ ವಾಸರಸ್ಯ, ವಾಸರ ಅಂದರೆ ಇಲ್ಲಿ ಬೆಳಕು, ಹಗಲು, ಹಗಲಿಗೆ ಅಂದರೆ ಮೋಕ್ಷಕ್ಕೆ. ಗಾಢ ನಿದ್ರೆ ಸಂಸಾರ, ಎಚ್ಚೆತ್ತುಕೊಳ್ಳುವುದು ಮೋಕ್ಷ. ಹಗಲು ಮೋಕ್ಷ, ನಿದ್ರೆ ಸಂಸಾರ. ನಾವೆಲ್ಲ ಇನ್ನೂ ನಿದ್ರೆ ಕತ್ತಲೆನಲ್ಲೇ ಇದ್ದೀವಿ, ನಮಗೆ ಬೆಳಕೆ ಬಂದಿಲ್ಲ. ಅದರಿಂದ ಆ ಬೆಳಕಿಗೆ ಹೋಗಬೇಕು. ಅದರಿಂದ ಇಲ್ಲಿ ಹೇಳ್ತಾರೆ, ಆ ಶಬ್ದ ಇದೆಯಲ್ಲ, ಆ ಶಬ್ದದಿಂದ ಎಚ್ಚರಗೊಳಿಸಿ ನಿತ್ಯೋದಿತ ಪ್ರಕಾಶವಾಗಿರುವಂತಹ ವಾಸರಹಸ್ಯ ಅಂದರೆ ಮೋಕ್ಷಕ್ಕೆ ಪ್ರಭಾತ ನಾಂದಿ ವಿವ. ಪ್ರಭಾತ ನಾಂದಿ ಮಂಗಳ ಶಬ್ದನಂತೆ. ನಾಂದಿ ಅಂದರೆ ಮಂಗಳವನ್ನು ಹಾಡೋದಕ್ಕೆ ಆರಂಭ, ಸುಪ್ರಭಾತ. ಇವರೆಲ್ಲ ಬಂದು ಹಾಡ್ತಾರೋ ಇಲ್ಲೋ ವಂದಿ ಭಾಗದರು. ಆ ರೀತಿ ನಮಗೆ ಸುಪ್ರಭಾತವನ್ನು ಹಾಡಿ ಸಂಸಾರದಿಂದ ಎದ್ದೇಳಿ ಸಾಕು, ಇದನ್ನು ಬಿಟ್ಬಿಡಿ, ಎಲ್ಲವನ್ನೂ ವೀಡು ಮಿನ್ ಮುತ್ತவும் ವೀಡು ಶೈದು, ಬನ್ನಿ ಬನ್ನಿ, ಬೆಳಕು ಬರ್ತಾ ಇದೆ, ಜ್ಞಾನ ತಗೊಳ್ಳಿ, ಜ್ಞಾನವನ್ನು ಸ್ವೀಕಾರ ಮಾಡ್ಕೊಳ್ಳಿ. ಜ್ಞಾನವನ್ನು ಸ್ವೀಕಾರ ಮಾಡಿಕೊಂಡ್ರೆ ಕತ್ತಲೆ ತಾನಾಗೆ ಹೋಗುತ್ತೆ ಇಲ್ವಾ. ಈಗ ಸೂರ್ಯ ಬಂದ ತಕ್ಷಣ ಕತ್ತಲು ಹೇಗೆ ಹೋಗುತ್ತೋ ಹಾಗೆ ಬೆಳಕು ಎನ್ನುವಂಥ ಜ್ಞಾನ ಬಂದಾಗ ಅಜ್ಞಾನ ಎನ್ನುವಂಥದ್ದು ತಾನಾಗೇ ಹೋಗುತ್ತೆ. ನೀನು ಅದನ್ನು ಹೋಗಿಸಿ ಬೆಳಕು ತಗೊಂಡು ಬರಬೇಕಾಗಿಲ್ಲ. ಈಗ ಕತ್ಲೆ ರೂಮ್ ಇದೆ, ನೀನು ತಕ್ಷಣ ಒಂದು ಇದನ್ನು ಕಡ್ಡಿಯನ್ನು ಗೀರಿದರೆ ಬೆಳಕು ಬರದ ತಕ್ಷಣ ಏನಾಗುತ್ತೆ, ಹೊಟ್ಟೆ ಹೋಗುತ್ತೆ ಕತ್ತಲೆ, ಮತ್ತೆ ಬರಬಾರ್ದು. ಆ ಜ್ಞಾನ ಎನ್ನುವಂಥ ಬೆಳಕು ಸದಾ ಇರಬೇಕು. ಅದರಿಂದ ಇಲ್ಲಿ ಹೇಳ್ತಾರೆ, ಈಗೇನು ಮಾಡ್ತೀಯ ನೀನು, ನಮಗೆ ನಾವು ಅಜ್ಞಾನದಲ್ಲಿ ಹಾಕಿದ್ದೀವಿ ಅಂತಂದರೆ ನಮಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ, ಪಾಪ ಪುಣ್ಯ ಗೊತ್ತಿಲ್ಲ, ರೋಗ ಯಾಕೆ ಬರುತ್ತೆ ಗೊತ್ತಿಲ್ಲ, ಸಂತೋಷ ದುಃಖ ನಾವೇ ಸಂಪಾದನೆ ಅನ್ನೋದು ಗೊತ್ತಿಲ್ಲ ನಮಗೆ. ಅಜ್ಞಾನಿಗಳು ನಾವೆಲ್ಲ. ಅದರಿಂದ ನಮಗೆ ಎಚ್ಚರಗೊಳಿಸಬೇಕು. ಅದಕ್ಕೋಸ್ಕರ ಅದನ್ನು ಎಚ್ಚರಗೊಳಿಸೋಕ್ಕೋಸ್ಕರವಾಗಿ ಮಂಗಳ ಧ್ವನಿಯಂತೆ ಆ ನಾದ ಕೇಳಿಸುತ್ತೆ. ನಾದ ಪದ್ಧತಿ. ಈಗ ನಾದ ಕೊಟ್ಟರೆ ತಾನೇ ನೀವು ಹೇಳ್ತೀರಾ. ನೀವು ಮಲಗಿದ್ರೆ ಏಳು ಏಳು ಅಂತ ಹೇಳಿದ್ರೆ ಅಲಾರಂ ಹೊಡಿಬೇಕು ಅಂತೀರಲ್ಲ, ಯಾಕೆ ಎಚ್ಚೆತ್ಕೊಳ್ತೀರಾ. ಆದರೆ ಸಾಮಾನ್ಯ ಕತ್ತಲೆಯಿಂದ, ಆದರೆ ಗಾಢವಾದ ಕತ್ತಲೆ, ಅನಾದಿ ಮಾಯಾ ಸುಪ್ತಕ. ನಾವು ಈ ಮಾಯೆ ಅನಾದಿಯಿಂದ ಮಲ್ಕೊಂಡ್ಬಿಟ್ಟಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಸಂಸಾರದಲ್ಲಿ. ಇಲ್ಲಿಂದ ಎಚ್ಚೆತ್ಕೊಳ್ಬೇಕಾದ್ರೆ ನಮಗೆ ಒಳ್ಳೆಯ ಜ್ಞಾನ ಬೇಕು. ಅದರಿಂದ ಶಬ್ದಗಳನ್ನು ಬೆಳಿಗ್ಗೆ ಹೊತ್ತು ಮಂಗಳಕರವಾದ ಶಬ್ದವನ್ನು ಹೇಳಿ ಸುಪ್ರಭಾತ ಹಾಡಬೇಕು ಯಾವಾಗಲೂ. ಯಾಕೇನು ವಾಕ್ಯಗೇನಾದರೂ ಇದು ಉಂಟಾ ಇಲ್ವಾ, ಅಭಾವನ. ಪರಮಾತ್ಮ ನಾಲ್ಗೆ ಕೊಟ್ಟಿದ್ದಾನೋ ಇಲ್ವೋ, ನಾರಾಯಣ ಶಬ್ದ ಕೊಟ್ಟಿದ್ದಾನೋ ಇಲ್ವೋ. ನಾವಾಯಿಲುಂಡೆ ನಮೋ ನಾರಣವೆನ್ನು ಓವಾದುರೆ ಕುಂಬುರೆಯುಂಡೆ ಮೊದಲಾಳ್ವಾರು. ಓವಾದೆ, ಒಂದು ಕ್ಷಣವೂ ಬಿಡದೆ ಹೇಳಬೇಕಾಗುವಂತಹ ಒಂದು ಪದ ಇದೆಯಲ್ಲ ನಾರಾಯಣ, ಅದು ಹೇಳೋಕ್ಕಾಗಲ್ವಾ ನಿಮಗೆ? ಯಾಕೆ ಒಳ್ಳೆಯ ಶಬ್ದದಿಂದ ಎಬ್ಸೋದಿಲ್ಲ? ಯಾಕೆ ಮಕ್ಕಳನ್ನ ಬೈದು ಎಬ್ಬಿಸ್ತೀರಾ? ತಿರುಪಾವೈ ವ್ಯಾಖ್ಯಾನ. ಹೇಗೆ ಎಬ್ಬಿಸ್ಬೇಕು? ಒಳ್ಳೆಯ ಶಬ್ದಗಳನ್ನು ಹೇಳಬೇಕು. ಅವಳು ಹೇಳಿ ಎಬ್ಬಿಸ್ತಾಳಂತ. ಪಾದುಕಾದೇವಿ ಜಣ್ ಜಣ್ ಅಂತ ರಂಗನಾಥನ ಕರ್ಕೊಂಡು ಬಂದು ಆ ಶಬ್ದದಿಂದ ಜನರು ಅವರೆಲ್ಲ ಯಾವುದ್ರಲ್ಲಿ ಮುಳುಗಿದ್ದಾರೆ? ಹೆಂಡತಿ, ಮಕ್ಕಳು, ಮನೆ, ಮಠ, ಇದು ಸುಖ ಎಲ್ಲ ಈ ಬೇರೆ ಸುಖಗಳಲ್ಲೇ ಮುಳುಗಿದ್ದಾರೆ. ಅದೇ ಬೇಕು ಅಂತ
ಅದಿಲ್ಲದೇ ಇದ್ದರೆ ಒಂದು ಕ್ಷಣ ಇರೋಕ್ಕಾಗಲ್ಲ ಅಂತ. ಈಗ ಸೆಕೆ ಅಂದ ತಕ್ಷಣ ಫ್ಯಾನ್ ಹಾಕಬೇಕು, ಇರಿ ನೋಡೋಣ ಒಂದು ಸೆಕೆಂಡ್, ಹೋದ ತಕ್ಷಣ ಫ್ಯಾನ್. ಶ್ರೀರಂಗ ಕ್ಷೇತ್ರದಲ್ಲೇ ಹಾಕಲಿಲ್ವ, ಯಾಕೆ ಹಾಕದೇ ಇರೋಕ್ಕಾಗ್ತಾ ಇರಲಿಲ್ವ? ನಮಗೆ ಏನು ಬೇಕು? ನಮಗೆ ಸುಖ, ಅನುಕೂಲ, ಯಾವಾಗಲೂ ಅದರಲ್ಲೇ ಇರಬೇಕು ಅಂದ್ಕೊಳ್ತೀವಿ ನಾವು. ನಮಗೆಲ್ಲ ದುಃಖ ಅಂದ್ಕೊಂಡ್ಬಿಡ್ತೀವಿ. ನಮಗಿಷ್ಟ ಏನು? ಆರಾಮ. ಅದಕ್ಕೆ ಪ್ರಯತ್ನ ಪಟ್ಟು ನಾವಿದ್ದೀವೇ ವಿನಃ ಆ ಆಧ್ಯಾತ್ಮ ಜ್ಞಾನದ ಬೆಳಕಿಗೆ ನಾವು ಆಸೆ ಪಡ್ತಾ ಇಲ್ಲ. ಅದು ಪಟ್ಟಾಗ ಇದೆಲ್ಲ ಏನಾಗುತ್ತೆ? ಅವಾಗ ಗೊತ್ತಾಗೋದೇ ಇಲ್ಲ ಶರೀರಕ್ಕೆ ಚಳಿ, ಗಾಳಿ, ಬಿಸಿಲು ಏನೂ ಗೊತ್ತಾಗಲ್ಲ. ಅದು ಯಾವಾಗ ಬರುತ್ತೆ? ಜ್ಞಾನ ಬಂದಾಗ. ಶರೀರ ಬೇರೆ, ಆತ್ಮ ಬೇರೆ ಅನ್ನೋದು ಜ್ಞಾನ ಬಂದಾಗ ವಿವೇಕ. ಅದರಿಂದ ಇಲ್ಲಿ ಹೇಳ್ತಾರೆ ಅನಾದಿಮಾಯ ರಜನೀ ವಶೇನ. ರಜನಿ ಅಂದರೆ ಕತ್ತಲೆ ವಶದಲ್ಲಿ ನಾವು ಮುಳುಗ್ಬಿಟ್ಟಿದ್ವಿ. ಪ್ರಸ್ವಾಪ ಬಾಜಾಂ ಪ್ರತಿಬೋಧನೆ. ಇವರನ್ನೆಲ್ಲ ಎಬ್ಬಿಸ್ಬೇಕು, ಇವರಿಗೆ ಬೋಧನೆ ಮಾಡಬೇಕು ಅಂತ ಹೇಳಿತಾನೆ ನೀನು ಪರಮಾತ್ಮನನ್ನು ಕರ್ಕೊಂಡು ಬಂದು ಆ ಚಿಂಜನಾದದಿಂದ, ಅಷ್ಟು ಮಂಚುಳನಾದದಿಂದ ಬೋಧನೆ ಮಾಡ್ತೀಯಲ್ಲಮ್ಮ. ಹೇಳಿ ಎದ್ದೇಳಿ ಅಂತ ನಿಧಾನಕ್ಕೆ ಹೇಳಿ ಎಬ್ಬಿಸಿ, ಬೇಡ ಮಲ್ಕೋಬೇಡಿ, ರಂಗನಾಥ ಬರ್ತಾ ಇದ್ದಾನೆ, ನೋಡಿ ಸೇವೆ ಮಾಡಿ ಅಂತ ಹೇಳ್ತಾ ಇರುವಂತೆ ಇದೆ ಅಂತಾರೆ ಇಲ್ಲಿ ಅನಾದಿಮಾಯ. ಇದಕ್ಕೆಲ್ಲ ಎಷ್ಟೊಂದು ವ್ಯಾಖ್ಯಾನ. ಶೃಣೋತು ರಂಗಾಧಿಪತಿ ಪ್ರಜಾನಾಮಾರ್ತಧ್ವನಿಂ ಕ್ವಾಪಿ ಸಮುಜ್ಜಿಹಾನಂ ಇತೀವ ಮತ್ವಾ ಮಣಿಪಾದುಕೆ ತ್ವಂ ಮಂದ ಪ್ರಚಾರೈಗಿ ಮೃದು ಸಿಂಜಿತಾಸಿ. ಇದು ಮುಂದಕ್ಕೆ ನಾಳೆ ನೋಡೋಣ. 407 ಮುಂದಕ್ಕೆ. ಜಯತಿ ರಾಜಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳೇ ತದ್ಭಯದನಾ ತ್ರಿವೇದಿಮ ವಂದಯಂತೋ ಜಯಂತಿ ಭುವಿ ಸಂತಗಃ ಸಂತಶ್ರೀರಂಗ ಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಃ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.